precious name of our Lord and Savior Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸುತ್ತೇವೆ. Hallelujah. Please turn your Bible to Gospel according to Matthew 6th chapter. ನಿಮ್ಮ ಬೈಬಲ್ಗಳನ್ನು ತಿರುಗಿಸಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ verse 33. 33ನೇ ವಾಕ್ಯಕ್ಕೆ. But seek ye first the kingdom of God and his righteousness, and all these things shall be added unto you. ಮತ್ತಾಯ 6:33. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. Wonderful promise from the Bible. ಅದ್ಭುತವಾಗಿರುವ ವಾಗ್ದಾನವಾಗಿದೆ ಬೈಬಲಿಂದ. God is talking to that, in the Old Testament, those who belong to the covenant. God told them, don't worry about what to eat, what to drink, what to wear. All those things, Gentiles who doesn't know God will worry. But you seek the kingdom of God and his righteousness, all these things shall be added unto you. ಇಲ್ಲಿ ದೇವರು ಕಲ್ಸ್ಕೊಡ್ತಾ ಇದ್ದಾರೆ ಯಾರಿಗೆ ಅಂದ್ರೆ ಯೇಸು ಸ್ವಾಮಿ ಯಾರೊಟ್ಟಿಗೆ ಮಾತಾಡ್ತಾ ಇದ್ದಾರೆ, ಒಡಂಬಡಿಕೆಯ ಜನರಿಗೆ ಹೇಳ್ತಾ ಇದ್ದಾನೆ, ನೀವು ಏನ್ ತಿನ್ಬೇಕು, ಏನ್ ಕುಡಿಬೇಕು, ಹಾಕೋಬೇಕು ಅಂತ ಚಿಂತೆ ಮಾಡಬೇಡ್ರಿ. ಅದೆಲ್ಲ ವಿಷಯಗಳಿಗಾಗಿ ಅನ್ಯರು ಚಿಂತೆ ಮಾಡ್ತಾರೆ, ಆದ್ರೆ ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ. This is the one promise I took on December 31st. It took so many years for me to complete. ಈ ಒಂದು ವಾಗ್ದಾನ ನಾನು ಡಿಸೆಂಬರ್ 31ನೇ ತಾರೀಕು ಒಂದು ವರ್ಷದಲ್ಲಿ ತಗೊಂಡಿದ್ದೆ. ಇಷ್ಟೊಂದು ವರ್ಷದವರೆಗೆ ಕಲಿಸ್ತಾನೆ ಹೋಗ್ತಾ ಇದ್ದೇನೆ. But still I have finished only 50%. Next week I'll complete it. It's only 50%. ಆದ್ರೂ ಇಲ್ಲಿವರೆಗೆ ನಾನು ಬರದೆ ಅರ್ಧ ಮುಗಿಸಿದ್ದೇನೆ. ಮುಂದಿನ ವಾರ ಕೂಡ ತಗೊಳ್ತೀನಿ. Till now I talked only about kingdom of God. I didn't talk about righteousness. ಇಲ್ಲಿವರೆಗೆ ನೋಡಿದ್ರೆ ಬರೇ ದೇವರ ರಾಜ್ಯದ ಬಗ್ಗೆ ಮಾತಾಡಿದ್ದೇನೆ, ನೀತಿ ಬಗ್ಗೆ ಮಾತೇ ಆಡ್ಲಿಲ್ಲ. Not much. ಜಾಸ್ತಿ ಇಲ್ಲ. Hallelujah. So what is seeking the kingdom of God? ದೇವರ ರಾಜ್ಯಕ್ಕಾಗಿ ತವಕ ಪಡುವುದು, ಆದ್ರೆ ದೇವರ ರಾಜ್ಯ ಹುಡುಕೋದಂದ್ರೆ ಏನರ್ಥ? Seeking his will, king's will. ಅದರ ಅರ್ಥ ಏನಂದ್ರೆ ರಾಜನ ಚಿತ್ತವನ್ನು ಹುಡುಕೋದು. Bible says in book of Colossians, all of us through the blood of Jesus are transferred from kingdom of darkness to kingdom of light. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ ಬೈಬಲ್ ಹೇಳ್ತಿದೆ, ನಾವೆಲ್ಲರೂ ಯೇಸು ಕ್ರಿಸ್ತನ ಮೂಲಕ ಕತ್ತಲೆಯ ರಾಜ್ಯದಿಂದ ಬೆಳಕಿನ ರಾಜ್ಯಕ್ಕೆ ಬಂದಿದ್ದೇವೆ. In spirit we are in the kingdom of light. ಆತ್ಮದಲ್ಲಿ ನಾವು ಬೆಳಕಿನ ರಾಜ್ಯದಲ್ಲಿ ಇದ್ದೇವೆ. So kingdom of his son light, it says, kingdom of Jesus Christ. ಅಲ್ಲಿ ಈ ರೀತಿಯಾಗಿ ಬಂದಿದೆ, ತನ್ನ ಮಗನ ಬೆಳಕಿನ ರಾಜ್ಯದೊಳಗೆ. Here Jesus Christ is the Lord. ಈ ಒಂದು ರಾಜ್ಯದಲ್ಲಿ ಯೇಸು ಕ್ರಿಸ್ತನು ಕರ್ತನು ಒಡೆಯನು. We all made a salvation prayer. ನಾವೆಲ್ಲರೂ ರಕ್ಷಣೆ ಪ್ರಾರ್ಥನೆ ಮಾಡಿದ್ವಿ. We confessed with our mouth, Jesus Christ is my Lord. ನಮ್ಮ ಬಾಯಿಂದ ನಾವು ಅರಿಕೆ ಮಾಡಿದ್ವಲ್ಲ, ಯೇಸು ಕ್ರಿಸ್ತನೇ ನನ್ನ ಒಡೆಯನು, ನನ್ನ ಕರ್ತನು. He should rule in our life. ಅದರ ಅರ್ಥ ಏನಂದ್ರೆ ಆತನು ನಮ್ಮ ಜೀವನದಲ್ಲಿ ಆಳ್ಬೇಕು. His will should be done in our life. ನಮ್ಮ ಜೀವನದಲ್ಲಿ ಆತನ ಚಿತ್ತ ನಡಿಬೇಕು. How the government changes, one party comes to the power, they exercise their will in the state or the country. The same way now, because we are in the kingdom of God, only King Jesus, his will should be done in our life. ಮತ್ತು ಯಾವ ರೀತಿಯಾಗಿ ಸರ್ಕಾರ ಬದಲಾಗ್ತದೆ ಮತ್ತು ಯಾವ ಪಾರ್ಟಿ ಮೇಲೆ ಬರ್ತಾರೋ ಆ ಒಂದು ಅಧಿಕಾರಕ್ಕೆ ಅವರ ಚಿತ್ತ ನಡೀತದೋ ಅದೇ ಪ್ರಕಾರ ಯೇಸುವಿನ ಚಿತ್ತ ನಮ್ಮ ಜೀವನದಲ್ಲಿ ಆಗಬೇಕು, ನೆರವೇರಬೇಕು. What is his will? ಯೇಸುವಿನ ಚಿತ್ತ ಏನು? His will is same as it is in heaven. ಆತನ ಚಿತ್ತ ಏನು? ಪರಲೋಕದಲ್ಲಿದ್ದ ಹಾಗೆ ಆತನ ಚಿತ್ತ ನಮಗಾಗಿ ಇದೆ. How we are going to live in heaven, like that we should live today in this earth. ನಾವು ಪರಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತೇವೋ ಅದೇ ರೀತಿಯಲ್ಲಿ ಈಗ ಈ ಭೂಮಿಯ ಮೇಲೆ ಜೀವಿಸಬೇಕು. There is no two different will from God. ದೇವರಿಂದ ನಮಗಾಗಿ ಎರಡು ಬೇರೆ ತರದ ಚಿತ್ತ ಇಲ್ಲ. Some people say there is a poverty here, brother. In the heaven we will walk in the golden streets. ಕೆಲವರು ಹೇಳ್ತಾರೆ ಭೂಮಿಯಲ್ಲಿ ಬಡತನ ಇದೆ, ಆದ್ರೆ ಸ್ವರ್ಗಕ್ಕೆ ಹೋದಾಗ ಬಂಗಾರದ ಬೀದಿಯಲ್ಲಿ ನಡೀತೇವೆ. I said no, there is no poverty here also. ಇಲ್ಲ, ಇಲ್ಲಿ ಕೂಡ ನಮಗೆ ಬಡತನ ಇಲ್ಲ. Hallelujah. There is no poverty in the heaven, no poverty in the earth. ನಮಗೆ ಪರಲೋಕದಲ್ಲೂ ಬಡತನ ಇಲ್ಲ, ಭೂಮಿಯಲ್ಲಿಯೂ ಬಡತನ No ಇಲ್ಲ. sickness in the heaven, no sickness in the earth for us. ಪರಲೋಕದಲ್ಲಿ ರೋಗ ಇಲ್ಲ, ಕಾಯಿಲೆ ಇಲ್ಲ. ನಮಗೂ ಇವಾಗ ಭೂಮಿಯಲ್ಲಿ ರೋಗ ಕಾಯಿಲೆ ಇಲ್ಲ. So your family should be like a heaven today in this earth. ನಿಮ್ಮ ಕುಟುಂಬವು ಈ ಭೂಮಿಯ ಮೇಲೆ ಪರಲೋಕ ಇದ್ದ ಹಾಗೆ ಇರಬೇಕು. You should love to go to your house. ನಿಮ್ಮ ಮನೆಗೆ ಹೋಗ್ಬೇಕಾದ್ರೆ ನಿಮಗೆ ಬಹಳ ಇಷ್ಟ ಬರಬೇಕು. Full of love, joy, peace, presence of God. Everything should be there in our house. ನಮ್ಮ ಮನೆಗಳಲ್ಲಿ ದೇವರ ಪ್ರಸನ್ನತೆ, ದೇವರ ಸಂತೋಷ, ಸಮಾಧಾನ, ಪ್ರೀತಿ ಇಷ್ಟು ಜಾಸ್ತಿ ಇರಬೇಕು. Many men, they don't go home soon.
Do you know many ಎಷ್ಟೊಂದು men are, ಪುರುಷರು ಯಾಕೆ ಮನೆಗೆ ಬೇಗ ಹೋಗಲ್ಲ? they don't go, they say, why unnecessarily, why let me roam outside, ಸುಮ್ನೆ ಯಾಕೆ ಕಿರಿಕಿರಿ ಅಂತ ಹೊರಗೆ let ಓಡಾಡ್ತಾರೆ. me hang out with my friends. ನನ್ನ ಸ್ನೇಹಿತರೊಟ್ಟಿಗೆ ನಾನು No, that ಮಾತಾಡ್ತೀನಿ. is not his will. ಅದು ದೇವ್ರ ಚಿತ್ತ ಅಲ್ಲ. Now, for this, our mind has to change. ಇದು ನಮ್ಮ ಜೀವನದಲ್ಲಿ ನಡಿಬೇಕಾದ್ರೆ ನಮ್ಮ ಮನಸ್ಸು ಬದಲಾಗಬೇಕು. Whatever God has to do for you and me, He has done by death, burial, and resurrection. ನಿಮ್ಗಾಗಿ ನಮ್ಗಾಗಿ ದೇವರು ಏನೆಲ್ಲ ಮಾಡ್ಬೇಕಾಗಿತ್ತೋ ಅದೆಲ್ಲ ಯೇಸು ಕ್ರಿಸ್ತನ ಮರಣ, ಹುಣುವಿಕೆ, ಪುನರುತ್ಥಾನದ ಮೂಲಕ ಮಾಡ್ಬಿಟ್ಟಿದ್ದಾನೆ. But the mind is same. We came to kingdom of light. Still, the mind is same. We have to change our thinking. ನಮ್ಮ ಮನಸ್ಸು ಆ ಕತ್ತಲೆ ರಾಜ್ಯದ ಬೆಳಕಿನ ರಾಜ್ಯಕ್ಕೆ ಬಂದಿದ್ವಿ ನಿಜ, ಆದ್ರೂ ನಮ್ಮ ಮನಸ್ಸು ಅದೇ ಮನಸ್ಸಾಗಿದೆ. ನಮ್ಮ ಮನಸ್ಸನ್ನು ನಾವು ಪ್ರತಿದಿನ ಬದಲಾಯಿಸಬೇಕು. I told you, you may experience glory of God, presence of God, manifested. So many things you can experience. Unless this mind changes, life will not change. ನೀವು ಎಷ್ಟೊಂದು ವಿಷಯಗಳನ್ನು ಅನುಭವಿಸಬಹುದು, ದೇವರ ಪ್ರಸನ್ನತೆ ಅನುಭವಿಸಬಹುದು, ಮಹಿಮೆ ಅನುಭವಿಸಬಹುದು, ಅದ್ಭುತಗಳನ್ನು ಅನುಭವಿಸಬಹುದು. ಆದ್ರೆ ಎಲ್ಲಿಯವರೆಗೆ ಮನಸ್ಸು ಬದಲಾಗಲ್ವೋ ಜೀವನನೇ ಬದಲಾಗಲ್ಲ. Apostle Paul met Jesus. He heard the voice of Jesus. ಅಪೊಸ್ತಲನಾದ ಪೌಲನು ಯೇಸು ಕ್ರಿಸ್ತನ ಭೇಟಿಯಾದ ಆತನ ಸ್ವರವನ್ನು ಕೇಳಿದ. He went to third heaven. He got the vision of heaven and God. ಆತನು ಮೂರನೇ ಪರಲೋಕಕ್ಕೆ ಹೋಗಿ ದೇವರ ದರ್ಶನ ಪಡ್ಕೊಂಡ. But what did he say? ಆದ್ರೆ ಕೊನೆದಾಗ ಏನ್ ಹೇಳ್ತಾನೆ? You have to renew your mind so that good, acceptable and perfect will of God can be done in the earth. ಆತನು ತಾನೇ ಹೇಳ್ತಾನೆ, ನಿಮ್ಮ ಮನಸ್ಸನ್ನು ನೀವು ವಾಕ್ಯದ ಮೂಲಕ ನೂತನಗೊಳಿಸಬೇಕು. ದೇವರ ಮೆಚ್ಚುಗೆ ಉಳ್ಳದು ಪರಿಪೂರ್ಣವಾಗಿರುವಂತ ಚಿತ್ತ ನಿಮ್ಮ ಜೀವನದಲ್ಲಿ ಪೂರ್ತಿ ಆಗುವಂತೆ. I used to go to Tamil Nadu for meetings, gospel meetings. They have a very wrong opinion. They think if miracles happens means I have seen Jesus or I went to heaven, only then miracles will happen. ನಾನು ತಮಿಳುನಾಡು ಎಷ್ಟೊಂದು ಸುವಾರ್ತೆ ಕೂಟಕ್ಕೆ ಹೋದಾಗ ಅಲ್ಲಿ ಅದ್ಭುತಗಳಾದ್ರೆ ಅವ್ರ ಮನಸ್ಸಲ್ಲಿ ಏನಿದೆ, ಓ ಈ ವ್ಯಕ್ತಿ ಅವ್ರ ಪರಲೋಕಕ್ಕೆ ಹೋಗಿ ಬಂದಿದ್ದಾರೆ, ಆ ದರ್ಶನ ಪಡ್ಕೊಂಡಿದ್ದಾರೆ, ಯೇಸುವನ್ನು ನೋಡಿದ್ದಾರೆ, ಅದಕ್ಕೆ ಇವ್ರ ಕೈ. So they will come and ask, did you meet Jesus? Did you see Jesus? Did you go to heaven? ಅದಕ್ಕೆ ಆ ಜನರಲ್ಲಿ ನನ್ ಬಂದು ಕೇಳ್ತಿದ್ರು, ನೀವು ಪರಲೋಕಕ್ಕೆ ಹೋಗಿ ಬಂದ್ರಾ, ಯೇಸುವಿನ ಮುಖ ನೋಡಿದ್ರಾ ಅಂತ. See, I believe in we can go to heaven and come. That is a word of knowledge. We can see Jesus. I believe in it. ಪರಲೋಕಕ್ಕೆ ಹೋಗಿ ಬರುವಂತದಲ್ಲಿ ನಂಬ್ತೇನೆ, ಅದನ್ನ ನಾವು ಮಾಡಬಹುದು, ಯೇಸುವನ್ನು ನೋಡಬಹುದು. But because one man of God had the visitation, they think everybody who is performing miracle went to heaven and came. ಒಬ್ಬ ದೇವರ ಮನುಷ್ಯನಿಗೆ ಅಂತ ಅನುಭವ ಆಗಿರುವ ಕಾರಣ ಅವ್ರಿಗೆ ಅನಿಸ್ತದೆ ಪ್ರತಿಯೊಬ್ಬ ವ್ಯಕ್ತಿ ಯಾರು ಅದ್ಭುತಗಳು ನಡೀತಾರೋ ಅವ್ರಿಗೆಲ್ಲರಿಗೂ ಅನುಭವ ಇದೆ. If I say no, they'll be surprised. ನಾನು ಇಲ್ಲ, ನನಗಿಂತ ಅನುಭವ ಆಗಿಲ್ಲ ಅಂತ ಹೇಳಿದ್ರೆ you didn't go to heaven. ಅವ್ರು ಪರೇಶಾನ್ ಆಗ್ತಾರೆ, ನೀವು ಪರಲೋಕಕ್ಕೆ ಹೋಗಿ Then ಬರ್ಲಿಲ್ಲ. why miracles are happening? ಯಾಕೆ ಅದ್ಭುತ ಆಗ್ತಾ I ಇದೆ? said miracles will happen when we change our thinking. ಅದ್ಭುತಗಳು ಯಾವಾಗ ಆಗ್ತವೆ? ಯಾವಾಗ ನಮ್ಮ ಮನಸ್ಸನ್ನು ನಮ್ಮ ಯೋಚನೆ ಮಾಡೋ ರೀತಿಯನ್ನು Good, ಬದಲಾಯಿಸ್ತೇವೆ. acceptable and perfect will of God. ದೇವರ ಒಳ್ಳೆ ಪರಿಪೂರ್ಣವಾಗಿರುವಂತದ್ದು ಉತ್ತಮವಾದ ಚಿತ್ತ. So I told you 3 words you should keep in mind. ಮೂರು ಪದಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕಂತ But ಕಲಿಸಿದ್ದೇನೆ. God designed it, but devil is using it. ನಾನು ಕಲ್ಸ್ಕೊಟ್ಟೆ ಏನಂದ್ರೆ, ಈ ಮೂರು ವಿಷಯಗಳನ್ನು ಉಪಯೋಗಿಸುವಂತದ್ದು ದೇವರೇ ತಾನೇ ಯೋಚನೆ ಹಾಕಿದ್ರು, ಆದ್ರೆ ಸೈತಾನನ ತಪ್ಪಾಗಿ To ಉಪಯೋಗಿಸ್ತಾ fulfill ಇದ್ದಾನೆ. his plan and purpose, God designed it. ದೇವರು ತನ್ನ ಚಿತ್ತ ಉದ್ದೇಶ ಪೂರ್ತಿ ಮಾಡಕ್ಕೆ ಇದನ್ನು ಅಲ್ಲಿ ರೂಪಿಸಿದ್ನು. Say in English one more time. Thoughts, imagination, stronghold. ನನ್ನಿಂದ ಹೇಳ್ರಿ, ಯೋಚನೆಗಳು, ಊಹೆಗಳು, ಬಲವಾದ ಹಿಡಿತಗಳು. If you use it in right way, His will be done in our life. ಈ ಮೂರು ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ರೆ ಆತನ ಚಿತ್ತ ನಮ್ಮ ಜೀವನದಲ್ಲಿ ಪೂರ್ತಿ ಆಗ್ತದೆ. Devil is a bad devil. ಸೈತಾನನು ಕೆಟ್ಟವನಾಗಿದ್ದಾನೆ, Evil one. So he used this same thing to fulfill his plan and purpose. ಸೈತಾನನು ದುಷ್ಟನಾಗಿದ್ದಾನೆ, ಇದೇ ರೀತಿಯಾಗಿ ಉಪಯೋಗಿಸಿಕೊಂಡು ನಮ್ಮ ಜೀವನ ನಾಶ ಮಾಡ್ಬೇಕಂತ We should be ಬಯಸ್ತಾನೆ. very clear to understand it. What is happening in our mind? ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. Thousands of thoughts will come per day. It come to our mind. ಒಂದ್ ದಿನಕ್ಕೆ ನಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ಸಾವಿರಾರು ಯೋಚನೆಗಳು ಬರ್ತವೆ. It's like birds flying above the head. ತಲೆ ಮೇಲೆ ಪಕ್ಷಿಗಳು ಹಾರಾಡುವ ಹಾಗೆ. But every thought will not get inside and settle in your mind. ಆದ್ರೆ ಯಾವ ಸಾವಿರ ಯೋಚನೆಗಳು ನಿಮ್ಮ ಮನಸ್ಸಿಗೆ ಬರ್ತದೋ ಅದ್ರಲ್ಲಿರುವಂತ ಪ್ರತಿಯೊಂದು ಯೋಚನೆ ನಿಮ್ಮ ಮನಸ್ಸಿನೊಳಗೆ ಸೇರ್ಬಿಡ. What you say with your mouth, that thought will settle. ಯಾವ ಯೋಚನೆ ಮನಸ್ಸಿಗೆ ಬರ್ತದೋ ಅದನ್ನ ನೀವು ಬಾಯಿಂದ ಹೇಳಿದ್ರೆ ಅದು ನಿಮ್ಮ ಮನಸ್ಸಿನೊಳಗೆ ಸೇರಿ ಬಿಡ್ತದೆ. So safe is to keep our mouth shut. ಅದಕ್ಕಾಗಿಯೇ ಯೋಚನೆಗಳು ಬಂದ್ರು ನಮ್ಮ ಬಾಯಿಗಳನ್ನು ಮುಚ್ಚಿಟ್ಕೊಳ್ಳುವಂತದೇ ಒಳ್ಳೆಯದು. Hallelujah. Sometimes people will come and tell, don't you know that fellow has fallen sick, this fellow is sick, that fellow has fallen sick, that is the reason, that is the reason. They will talk. You should not tell. Avdu means finish.
It will come inside. ನಿಮ್ಗೆ ಗೊತ್ತಾ, ಯಾರ ಜನರು ಬಂದು ಮಾತಾಡ್ತಾರೆ, ಅವ್ನಿಗೆ ಆರಾಮಿಲ್ಲ, ಇವ್ರಿಗೆ ಆರಾಮಿಲ್ಲ, ಯಾಕಾಯ್ತು ಗೊತ್ತಾ, ಇದು ಆಯ್ತು ಅದು ಆಯ್ತು ಅಂತ ನೀವು ಹೌದಾ ಅಂತ ಕೇಳಿದ್ರೆ ಮುಗೀತು, ಅದ್ರೊಳಗೆ ಸೇರ್ತದೆ. The moment you speak, it's like a bird, trying to build a nest, putting one twig on the head. ನೀವು ಯಾವ ಕ್ಷಣ ಆ ಯೋಚನೆಯ ಬಗ್ಗೆ ಮಾತಾಡಿದ್ರೋ ಅವಾಗ್ಲೇ ಒಂದು ಪಕ್ಷಿ ಬಂದು ತಲೆ ಮೇಲೆ ಒಂದು ಕಡ್ಡಿ ಇಟ್ಟು ಒಂದು ಗೂಡನ್ನು ಕಟ್ಟುವ ಹಾಗೆ. People tell me, ಇದು ಲಾಕ್ಡೌನ್ ತಿರುಗಲ್ಲ ತುಂಬಾ ಕಷ್ಟ. People are very difficult. Survival is difficult, business is difficult. ಎಷ್ಟೋ ಜನರು ಹೇಳ್ತಾರೆ ಈ ಕೊರೋನಾ ಬಂದಿದ್ದ ಸಲುವಾಗಿ, ಲಾಕ್ಡೌನ್ ಆಗಿದ್ದ ಸಲುವಾಗಿ ವ್ಯಾಪಾರ ಬಹಳ ಕಷ್ಟ, ಹಣ ಗಳಿಸೋದು ಕಷ್ಟ. I agree, it is in the world. ಲೋಕದಲ್ಲಿ ಇದು ಇದೆ ಅಂತ ನಂಬ್ತೇನೆ, ನಾನು ಒಪ್ಕೊಳ್ತೇನೆ. But for you the Lord is your shepherd. ಆದ್ರೆ ನಿಮಗೆ ಕರ್ತನು ಕುರುಬನಾಗಿದ್ದಾನೆ. Say the Lord is my shepherd. I shall not lack. ಕರ್ತನು ನನ್ನ ಕುರುಬನು, ನಾನು ಕೊರತೆ ಪಡೆನು. Whether it is lockdown or not, the Lord is your shepherd. ಲಾಕ್ಡೌನ್ ಇರ್ಲಿ, ಲಾಕ್ಡೌನ್ ಇಲ್ಲದೆ ಇರ್ಲಿ, ಕರ್ತ ನಿಮ್ಮ ಕುರುಬನು. He has to feed you. ಆತನು ತಾನೇ ನಿಮಗೆ ಊಟ This should be ಕೊಡಬೇಕು. our confession. ಇದು ನಮ್ಮ ಅರಿಕೆ ಆಗಿರ್ಬೇಕು. If we also agree with them and said, ಹೌದು ಕಷ್ಟ ಅಲ್ಲ, ಕಷ್ಟ means the kashta will come. Because it has come in your mind. ನಾವು ಕೂಡ ಜನರು ಮಾತಾಡುವಾಗ ಹೌದು ಕಷ್ಟ ಕಷ್ಟ ಅಂದ್ರೆ ಕಷ್ಟನೇ ಬರ್ತಿದೆ, ಯಾಕಂದ್ರೆ ನಿಮ್ಮ ಮನಸ್ಸೊಳಗೆ ಯೋಚನೆ ಬಂದಿದೆ. I have seen many believers telling, ಏನು ಇಲ್ಲಣ್ಣ, ಎಂಟಿ ನೋಡು, ಆಯ್ತು ಎಂಟಿ ನೋಡಿದ್ರೆ ಎಂಟಿ ಆಗಿಬಿಡ್ತದೆ. Because you own your thought. ನೀವು ಖಾಲಿ ಅಂತ ಹೇಳಿದ್ರೇನೆ ಆ ಯೋಚನೆ ನಿಮ್ ಸ್ವಂತದಾಗ ಮಾಡ್ಕೊಳ್ತೀರಿ. What is there also will go. Because you own it all ಖಾಲಿ, it will go. It will become empty. ಹೇಳಿದಾಗ ಏನ್ ಇದ್ದಿರ್ತದೋ ಅದನ್ನು ಹೋಗ್ತದೆ. Not only that, when the moment the thought settles, ಯಾವ ಕ್ಷಣ ಆ ಯೋಚನೆ ನಿಮ್ಮ ಮನಸ್ಸಿನೊಳಗೆ ಸೇರಿ ನೆಲೆಯಾಗ್ತದೋ, then you start seeing it, it's going to happen. ಆಮೇಲೆ ನೀವು ಊಹಿಸ್ತೀರಿ, ಆಗ್ತದೆ, ಇದು ನನಗೆ ಆಗ್ತದೆ ಅಂತ. And it will happen. ಅದು ಹಾಗೇನೆ ಅದು ಆಗ್ತದೆ. It's not once, you will keep doing it again and again. ಒಂದ್ಸಲ ನೀವು ಪದೇ ಪದೇ ಅದನ್ನ ಮಾಡ್ತಾನೆ ಇರುವಾಗ, then that becomes a stronghold. ಆಮೇಲೆ ಆ ಒಂದು ಊಹೆ ಬಲವಾದ ಹಿಡಿತ. Even bad habits, ಒಂದು ಕೆಟ್ಟ ಅಭ್ಯಾಸ ಚಟಗಳ ಬಗ್ಗೆ, so many, you have fear, inferiority complex, everything becomes like this. ಭಯ ಆಗಲಿ, ಒಂದು ಇನ್ನೊಬ್ರಿಗೆ ನೋಡಿ ನಾನು ಕಮ್ಮಿ ಅನ್ಕೊಳ್ಳುವಂಥದ್ದು, ಇದೆಲ್ಲ ಈ ರೀತಿಯಾಗೆ ಬರ್ತದೆ. But God has His way. ಆದ್ರೆ ದೇವರ ಹತ್ರ ತನ್ನ ಸ್ವಂತ ರೀತಿ ಇದೆ. You can demolish all the strongholds through God's word. ದೇವರ ವಾಕ್ಯದ ಮೂಲಕ ಎಲ್ಲಾ ಬಲವಾದ ಹಿಡಿತಗಳನ್ನು ನೀವು ನಾಶ ಮಾಡಬಹುದು. Whatever stronghold the devil put in your mind, you can demolish it with the word of God. ಸೈತಾನನ ಯಾವ್ಯಾವ ಬಲವಾದ ಹಿಡಿತಗಳನ್ನು ಕಟ್ಟಿದ ನಿಮ್ಮ ಮನಸ್ಸಿನಲ್ಲಿ, ದೇವರ ವಾಕ್ಯದಿಂದ ಎಲ್ಲಾ ಬಲವಾದ ಹಿಡಿತ ನಾಶ ಮಾಡಬಹುದು. You can live free from the strongholds which the devil has built. ಸೈತಾನನು ಕಟ್ಟಿರುವ ಬಲವಾದ ಹಿಡಿತಗಳಿಂದ ಬಿಡುಗಡೆ ಹೊಂದ್ಕೊಂಡು ಮುಕ್ತವಾಗಿರುವಂತ ಜೀವನ ನೀವು ಜೀವಿಸಬಹುದು. Hallelujah. Say, I can live free from every stronghold which the devil has built. ಸೈತಾನನು ಕಟ್ಟಿರುವ ಎಲ್ಲಾ ಬಲವಾದ ಹಿಡಿತಗಳು ಇಲ್ಲದೆ ನಾನು ಜೀವಿಸಬಹುದು. But I told you, thoughts and imagination will keep coming. ಅದೇ ನಾನು ಹೇಳ್ತೀನಿ, ಯೋಚನೆಗಳು ಅಂತ ಊಹೆಗಳು ಬರ್ತಾನೆ ಇರ್ತವೆ. Hallelujah. I told you 2 areas, you should concentrate. ಅದಕ್ಕಾಗಿ ನಾನು ಹೇಳ್ತಾ ಇದ್ದೆ, ನಿಮ್ಮ ಜೀವನಗಳಲ್ಲಿ ಈ 2 ಭಾಗಗಳಲ್ಲಿ ಬಹಳ ಗಮನ Number 1, ಕೊಡಬೇಕು. you should take all the scriptures which says who you are in Christ Jesus. ಮೊದಲನೇದಾಗಿ ನೀವು ಯೇಸು ಕ್ರಿಸ್ತನಲ್ಲಿ ಯಾರು ಅಂತ ಎಲ್ಲಾ ವಾಕ್ಯಗಳನ್ನು ತಗೊಂಡು ಅದನ್ನ ಅರಿಕೆ ಮಾಡಬೇಕು. Second is about humbleness, what Bible teaches. ಎರಡನೇದಾಗಿ ನಾನು ಕಲಿಸ್ಕೊಟ್ಟೆ, ಬೈಬಲ್ ನಮಗೆ ದೀನತೆಯ ಬಗ್ಗೆ ಯಾವ್ದು ಕಲಿಸ್ತದ ಅದನ್ನ ತಗೋಬೇಕು. Take all the scriptures, meditate, keep speaking it, you can demolish every stronghold. ಈ ವಾಕ್ಯಗಳನ್ನು ತಗೊಂಡ್ರೆ, ಅದನ್ನ ಅರಿಕೆ ಮಾಡಿದ್ರೆ, ಧ್ಯಾನ ಮಾಡಿದ್ರೆ, ಪ್ರತಿಯೊಂದು ಬಲವಾದ ಹಿಡಿತ ನಾಶ ಮಾಡ್ತಾರೆ. Then we can build it in the positive way. We can train our mind in the positive way. ಆ ಬಲವಾದ ಹಿಡಿತಗಳನ್ನು ನಾಶ ಮಾಡಿದ್ಮೇಲೆ ನಾವು ಇನ್ನೂ ಸಕಾರಾತ್ಮಕವಾಗಿ ಒಳ್ಳೆ ರೀತಿಯಲ್ಲಿ ಅಂತಹ ಬಲವಾದ ಹಿಡಿತಗಳನ್ನು ಕಟ್ಟಬಹುದು. Now turn your Bible to Joshua 1:8. ನಿಮ್ಮ ಬೈಬಲ್ ಅನ್ನು ಯೆಹೋಶುವ 1ನೇ ಅಧ್ಯಾಯ 8ನೇ ವಾಕ್ಯ. This book of the law shall not depart out of your mouth, but you shall meditate therein day and night, that thou mayest observe to do according to all that is written therein. Then you shall make your way prosperous, you shall have good success. ಯೆಹೋಶುವ 1ನೇ ಅಧ್ಯಾಯ 8ನೇ ವಾಕ್ಯ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. Hallelujah. I like this scripture so much. ನನಗೆ ಈ ವಾಕ್ಯ ಬಹಳ ಇಷ್ಟ. Recently we had the bachelor's meet for boys. I told them,
This should be a slogan of your life. ನಿನ್ನೆ ಹುಡುಗರಿಗಾಗಿ ನಾವು ಕೂಟ ಇಟ್ಕೊಂಡಿದ್ವಿ. ನಾನು ಅವ್ರಿಗೆ ಹೇಳಿದೆ ನಿಮ್ ಜೀವನದ ಒಂದು ಹೇಳಿಕೆ ಆಗಿರ್ಬೇಕು. What is the slogan? ಯಾವುದು? Say in English. I will make my way prosperous. I will have a good success. ನನ್ನ ಮಾರ್ಗಗಳನ್ನು ಸಫಲ ಮಾಡಿಕೊಳ್ಳುವೆನು, ನನಗೆ ಒಳ್ಳೆ ಯಶಸ್ಸಿರುವುದು. All of you lift your hand and say this. ಎಲ್ಲರೂ ಕೈಗಳನ್ನು ಎತ್ತಿ ಹೇಳೋಣ. ನನ್ನ ಮಾರ್ಗಗಳನ್ನು ಸಫಲ ಮಾಡಿಕೊಳ್ಳುವೆನು, ನನಗೆ ಒಳ್ಳೆ ಯಶಸ್ಸಿರುವುದು. This should be a goal of your life. ನಿಮ್ ಜೀವನದ ಗುರಿ ಆಗಿರ್ಬೇಕು. Forget about the past. ಹಿಂದೆ ಏನಾಗಿದೆ ಮರ್ತು ಬಿಡಿ. Forget about how much money your father has, property they left for you, parents left for you. ನಿಮ್ಮ ಅಪ್ಪ ಅಮ್ಮನ ಹತ್ರ ಎಷ್ಟು ಹಣ ಇದೆ, ಎಷ್ಟು ಆಸ್ತಿ ಬಿಟ್ಟಿದ್ದಾರೆ, ಅದೆಲ್ಲ ಮರ್ತು ಬಿಡಿ. That doesn't matter now. ಅದು ಈಗ ಮುಖ್ಯ ಅಲ್ಲ. Now what you do is important. ನೀವೇನ್ ಮಾಡ್ತೀರೋ ಅದು ಮುಖ್ಯ. You can make your way prosperous. You can have a good success. ನೀವು ನಿಮ್ಮ ಮಾರ್ಗವನ್ನು ಸಫಲ ಮಾಡ್ಕೊಳ್ಬಹುದು, ನಿಮಗೆ ಒಳ್ಳೆ ಯಶಸ್ಸು ಇರ್ತದೆ. Same thoughts, imagination, stronghold. ಇಲ್ಲಿ ಕೂಡ ಅದೇ ಮೂರು ವಿಷಯಗಳು, ಯೋಚನೆಗಳು, ಊಹೆಗಳು ಮತ್ತೆ ಬಲವಾದ ಹಿಡಿತಗಳು. This book of the law shall not depart out of your mouth. ಏನ್ ಹೇಳ್ತಾ ಇದೆ? ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಿಯಲ್ಲೇ ಇರಲಿ. This word of God shall not depart out of your mouth. ಇನ್ನೊಂದು ರೀತಿಯಲ್ಲಿ ಹೇಳಿದ್ರೆ ಈ ದೇವರ ವಾಕ್ಯವು ನಿಮ್ಮ ಬಾಯಿಂದ ಎಂದಿಗೂ ಹೊರಗೆ ಬರದೇ ಒಳಗೆ ಇರಲಿ. Means we have to talk for survival, no? We have to talk with people. ನೋಡ್ರಿ, ಸಾಮಾನ್ಯವಾಗಿ ಬದುಕಬೇಕಾದ್ರೆ ಜನರೊಟ್ಟಿಗೆ ಮಾತಾಡಬೇಕು. Yes or no? ಹೌದಾ ಇಲ್ಲ? Every word which comes out of our mouth should be in line with God's word. ಈ ಒಂದು ಭಾಗದ ಅರ್ಥ ಏನಂದ್ರೆ, ನಮ್ಮ ಬಾಯಿಂದ ಯಾವುದೇ ಮಾತು ಹೊರಗೆ ಬರ್ತದೋ ಆ ಮಾತುಗಳು ದೇವರ ವಾಕ್ಯದ ಪ್ರಕಾರನೇ ಇರಬೇಕು. Then meditate the word of God. ಆಮೇಲೆ ಮುಂದೆ ದೇವರ ವಾಕ್ಯವನ್ನು ಧ್ಯಾನಿಸು. Say it again and again, again and again. ಎರಡನೇದಾಗಿ ದೇವರ ವಾಕ್ಯ ಧ್ಯಾನಿಸು ಅಂದ್ರೆ ಪದೇ ಪದೇ ಹೇಳ್ತಾನೆ ಇರಿ, ಅರಿಕೆ ಮಾಡ್ತಾನೆ ಇರಿ. That is imagination. ಅದು ಮಾಡುವಾಗ ಊಹೆ ಮಾಡ್ತೀವಿ. Every promise in the Bible should be your imagination. ಬೈಬಲ್ ಇರುವಂತ ಪ್ರತಿಯೊಂದು ವಾಗ್ದಾನ ನಿಮ್ಮ ಕಲ್ಪನೆಯಲ್ಲಿ ಇರಬೇಕು, ಊಹೆಯಲ್ಲಿ Every ಇರಬೇಕು. promise in the Bible is about your future. ಬೈಬಲ್ ಇರುವಂತ ಪ್ರತಿಯೊಂದು ವಾಗ್ದಾನ ನಿಮ್ಮ ಭವಿಷ್ಯದ ಬಗ್ಗೆ. Once you get your tongue right, once you start seeing it, ನಿಮ್ ನಾಲ್ಗೆಯ ಮಾತುಗಳನ್ನು ಸರಿಪಡಿಸಿದ್ರೆ, ಅದ ವಾಗ್ದಾನಗಳನ್ನು ಊಹೆ ಮಾಡಿದ್ರೆ, ನೋಡ್ತಾನೆ ಇದ್ರೆ you will do it. ಅದು ಆಗ್ತದೆ, ನೀವು And when you ಮಾಡ್ತೀರಿ. keep doing it, that will become your habit. ನೀವು ಮಾಡ್ತಾನೆ ಇದ್ರೆ, ಊಹೆ ಮಾಡಿದ್ರೆ, ಆ ಯೋಚನೆಗಳನ್ನು ಹೇಳ್ತಾನೆ ಇದ್ರೆ, this- ಅವಾಗ ಅಭ್ಯಾಸ ಆಗ್ತದೆ. And this confession you should do day and night. ಮತ್ತು ಈ ಅರಿಕೆಗಳನ್ನು ನೀವು ಹಗಲು ರಾತ್ರಿ ಹೇಳ್ಬೇಕು. Some people are there, you know. They come to church only on Christmas. ನಿಮ್ಗೆ ಗೊತ್ತಾ, ಕೆಲವು ಜನರು ಇದ್ದಾರೆ ಕ್ರಿಸ್ಮಸ್ ಹಬ್ಬ ದಿನ ಮಾತ್ರ ಚರ್ಚಿಗೆ ಬರ್ತಾರೆ. Hello, have you seen? ನೋಡಿದ್ದೀರಾ ಅಂತವ್ರು? So what do we call them? ಅವ್ರಿಗೆ ಏನಂತ ಕರಿಬೇಕು? ಹಬ್ಬದ ಜ್ವರ ಏನು? Okay. Some people come only Good Friday, Easter, function they come. That they don't miss because they are born in a Christian family, you know. If they don't go, they think God will beat them, so they will come. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದಾರಂತ ಎಲ್ಲ ಹಬ್ಬಕ್ಕಷ್ಟೇ ಬರ್ತಾರೆ. Some people will come only on Sunday. ಕೆಲವು ಜನರು ಸಂಡೇ ಅಷ್ಟೇ ಬರ್ತಾರೆ. ಅವ್ರು ಏನು ಕರಿಬೇಕು? ಸಬ್ಬತ್ ದಿನ ಕ್ರಿಸ್ತ ಸಂಡೇ ವೆರಿ ಗುಡ್. ಸಂಡೇ ಮಾರ್ನಿಂಗ್ ಹೋಗಿ ಸ್ವಲ್ಪ ದೇ ಟೆಲ್ ಐ ಹರ್ಡ್ ದಿಸ್ ಪೀಪಲ್, ಹೋಗಿ ತಲೆ ತೋರಿಸಿ ಬಂದುಬಿಡ, ಪಾಸ್ಟರ್ಗೆ ಶೇಕ್ ಮಾಡು, shake your hand with your pastor and come, otherwise you should know that you went. ಅಲ್ಲಿ ಹೇಳ್ತಾರೆ ಸಂಡೇ ದಿನ ಹೋಗಿ ಪಾಸ್ಟರ್ ಮುಖ ತೋರಿಸಬೇಕು, ಅಲ್ಲಿ ಹ್ಯಾಂಡ್ ಶೇಕ್ ಮಾಡಿ ಬರಬೇಕು. There is no point in showing face to me. ನನಗೆ ಬಂದು ಮುಖ ತೋರಿಸಿದ್ರಲ್ಲಿ No use it is. ಏನು ಉಪಯೋಗ ಇಲ್ಲ. You know, you should come to church to worship. You should come to church to read the word. ಆರಾಧನೆ ಮಾಡೋದಕ್ಕಾಗಿ, ವಾಕ್ಯ ಕಲಿಯೋದಕ್ಕಾಗಿ ನೀವು ಸಭೆಗೆ ಬರಬೇಕು. The same way they have this daily on 10 minutes prayer or 1 hour prayer. They do it. They do sincerely. They do. ಅದೇ ರೀತಿಯಲ್ಲಿ ಜನರು ಪ್ರಾಮಾಣಿಕವಾಗಿ ದಿನಾಲು ಒಂದು 10 ನಿಮಿಷ ಪ್ರಾರ್ಥನೆ ಅಥವಾ ಒಂದು ತಾಸು ಪ್ರಾರ್ಥನೆ ಮಾಡ್ತಾರೆ. 1 hour devotion time. They tell devotion, quiet time. They read Bible. They pray. ಓವರ್ ನಾವು 1 ತಾಸು ನಿಶಬ್ದವಾಗಿರುವಂತ ಸಮಯ ಭಕ್ತಿಯ ಸಮಯ ಅಂತ ಕರೆದು ಅದನ್ನ ಪ್ರಾರ್ಥನೆ ಮಾಡ್ತಾರೆ, ಬೈಬಲ್ ಓದ್ತಾರೆ ಅಷ್ಟೇ. 1 hour is a holy time. ಆ 1 ತಾಸು ಪರಿಶುದ್ಧವಾದ ಸಮಯ. Another 23 hours is totally different. ಉಳಿದ 23 ತಾಸು ಅದು ವ್ಯತ್ಯಾಸನೇ, ಬೇರೆನೇ. Do whatever you want, talk whatever you want, think whatever you want. ಮನಸ್ಸಿಗೆ ಬಂದದ್ದು ಮಾಡೋದು, ಮನಸ್ಸಿಗೆ ಬಂದದ್ದು ಮಾತಾಡೋದು.
No, God wants us to be a Christian 24 hours. ಆದ್ರೆ ದೇವರು ಬಯಸ್ತಾರೆ ನಾವು 24 ತಾಸು ಕ್ರೈಸ್ತಿಯರಾಗಬೇಕು, ವಿಶ್ವ That ಕ್ರೈಸ್ತಿಯರಾಗಿನೇ ಇರಬೇಕು. is why day and night we should meditate word of God. ಅದಕ್ಕಾಗಿಯೇ ಹಗಲು ರಾತ್ರಿ ನಾವು ದೇವರ ವಾಕ್ಯ ಧ್ಯಾನಿಸಬೇಕು. I encourage you. ನಾನು ನಿಮಗೆ I ಪ್ರೋತ್ಸಾಹಿಸ್ತೇನೆ. do it. I tell you, even take all the prosperity scriptures, tell day and night. ಎಲ್ಲ ಅಭಿವೃದ್ಧಿಯ ವಾಕ್ಯಗಳನ್ನು ತಗೊಳ್ರಿ, ಹಗಲು ರಾತ್ರಿ ಹೇಳ್ರಿ. Tell all the healing scriptures, say day and night. ಎಲ್ಲ ಆರೋಗ್ಯ ಸ್ವಸ್ಥತೆ ವಾಕ್ಯವನ್ನು ತಗೊಂಡು ಹಗಲು ರಾತ್ರಿ It is ಹೇಳ್ರಿ. not foolishness. ವಾಕ್ಯಗಳನ್ನು ಅರಿಕೆ ಮಾಡುವಂತದ್ದು ಮೂರ್ಖತನ ಅಲ್ಲ. That should become your imagination. ಆ ವಾಕ್ಯಗಳನ್ನು ಅರಿಕೆ ಮಾಡ್ತಾ ಮಾಡ್ತಾ ಅದು ನಿಮ್ಮ ಊಹೆ ಆಗ್ಬೇಕು. Sickness free life should become your imagination. ರೋಗ ಇಲ್ಲದಂತ ಜೀವನನೇ ನಿಮ್ಮ ಕಲ್ಪನೆ, ಊಹೆ Long ಆಗ್ಬೇಕು. life should become your imagination. ದೀರ್ಘಾಯುಷ್ಯ ನಿಮ್ಮ ಕಲ್ಪನೆ, ಊಹೆ You ಆಗ್ಬೇಕು. keep doing it, it becomes your habit. ನೀವು ಅದನ್ನ ಮಾಡ್ತಾನೆ ಇದ್ರೆ ಅದು ಅಭ್ಯಾಸ The same ಆಗ್ತದೆ. way related to ministry promises. ಅದೇ ರೀತಿಯಲ್ಲಿ ಸೇವೆಗಾಗಿರುವಂತ ವಾಗ್ದಾನಗಳು. And if you are a student, there are wisdom scriptures. ಮತ್ತು ನೀವು ವಿದ್ಯಾರ್ಥಿಗಳಾಗಿದ್ರೆ ಎಲ್ಲ ಜ್ಞಾನದ ವಾಕ್ಯಗಳು. Take it, meditate day and night. ಹಗಲು ರಾತ್ರಿ ತಗೊಳ್ರಿ, ಅರಿಕೆ ಮಾಡ್ರಿ, It ಧ್ಯಾನ ಮಾಡಿ. doesn't matter whether you know English, you don't know English. ನಿಮಗೆ ಇಂಗ್ಲಿಷ್ ಬರ್ಲಿ ಬರದೇ ಇರ್ಲಿ, It doesn't matter which school you study, which college you study. ಯಾವ ಕಾಲೇಜಲ್ಲಿ ಓದ್ತಿರೋ, ಯಾವ ಸ್ಕೂಲಲ್ಲಿ ಓದ್ತಿರೋ, ಅದೆಲ್ಲ You ಮುಖ್ಯ ಇಲ್ಲ. can make your way prosperous, you can have a good success. ಆದ್ರೆ ನೀವು ನಿಮ್ಮ ಮಾರ್ಗಗಳನ್ನು ಸಫಲ ಮಾಡ್ಕೊಳ್ಬಹುದು, ನಿಮಗೆ ಒಳ್ಳೆ ಯಶಸ್ಸು ಇರ್ತದೆ. Hallelujah. These things I already covered everything. ಈ ಎಲ್ಲ ವಿಷಯಗಳನ್ನ ನಾನು ಸರಿಯಾಗಿ ಕಲಿಸಿದ್ದೇನೆ. But what happens is, ಆದ್ರೆ ಏನಾಗ್ತದಂದ್ರೆ even I have done sometimes some mistakes. ನಾನು ಕೂಡ ಕೆಲವೊಂದ್ಸಲ ತಪ್ಪುಗಳನ್ನು ಮಾಡಿದ್ದೇನೆ. We believe sometimes God, what to tell, suffering, God brings tests, trials, tribulations and temptations, all those things God brings in our life. Sometimes God, in English there are so many words. In Kannada only one word is there. So ಆದ್ರೆ ಕೆಲವೊಂದ್ಸಲ ನಮ್ಗೇನ್ ಅನಿಸ್ತದೆ, ದೇವರು ತಾನೇ ಅಲ್ಲಿ ಹಿಂಸೆಗಳನ್ನು, ಶೋಧನೆಗಳನ್ನು, ಕಷ್ಟಗಳನ್ನು ಅದನ್ನ ಕಳಿಸ್ತಾನೆ ಅಂತ. We say God is testing us, God is allowing devil, God is permitting devil. ನಮ್ಗೆ ಕೆಲವೊಂದ್ಸಲ ನಾವು ಹೇಳ್ತೇವೆ ಏನಂದ್ರೆ, ದೇವರು ನಮ್ಮನ್ನು ಪರೀಕ್ಷಿಸ್ತಾ ಇದ್ದಾನೆ, ಸೈತಾನ್ಗೆ ನಮ್ಮ ಮೇಲೆ ಕೆಲಸ ಮಾಡುವಂತೆ ದೇವರು ಅನುಮತಿ ಕೊಡ್ತಾ ಇದ್ದಾನೆ. I'm telling you, this corona season I heard so many messages. ನನಗೆ ಹೇಳ್ತಾ ಇದ್ದಾನೆ, ಈ ಕೊರೋನಾ ಕಾಲದಲ್ಲಿ ಎಷ್ಟೊಂದು ಮೆಸೇಜ್ ಕೇಳಿದ್ದೇನೆ. Many people told God allowed it, God gave permission. ಎಷ್ಟೊಂದು ಜನರು ಹೇಳಿದ್ರು ದೇವರು ತಾನೇ ಇದಕ್ಕೆ ಅನುಮತಿ ಕೊಟ್ಟನು. I know one pastor in Mangalore. ಮಂಗಳೂರಲ್ಲಿ ಒಬ್ರು ಪಾಸ್ಟರ್ ಇದ್ದಾರೆ. When I took her for admission, first I went to their house. ನನ್ನ ಮಗಳಿಗೆ ನಾನು ಅಡ್ಮಿಷನ್ ಗಾಗಿ ತಗೊಂಡು ಹೋದಾಗ ಮೊದಲು ಅವ್ರ ಮನೆಗೆ ಹೋಗಿದ್ದೆ. And I only that person I know, I told her, you go there, you attend this church, it's a good church. ಆ ಊರಿಗೆ ಹೋದಾಗ ನಂಗೆ ಅವರೊಬ್ಬರೇ ಪಾಸ್ಟರ್ ಗೊತ್ತಿದ್ರು, ಅದಕ್ಕೆ ನಾನು ಹೇಳಿದೆ ಇವ್ರ ಚರ್ಚಿಗೆ ಹೋಗೋಣ. But he started telling, brother, God allows suffering, brother. God is suffering, is a must for us, compulsory for us. God only gives sickness. This is the word she used, God gives sickness. ಆದ್ರೆ ಆಕೆ ಏನ್ ಹೇಳ್ತಾ ಇದ್ಲು ಏನಂದ್ರೆ, ನಾವು ಕಷ್ಟ ಪಡುವಂತದ್ದು ದೇವ್ರ ತಾನೇ ಅನುಮತಿ ಕೊಡ್ತಾನೆ, ಸಂಕಟಗಳು, ಕಾಯಿಲೆಗಳು ಬರುವಂತದ್ದು ದೇವ್ರ ತಾನೇ ಅನುಮತಿ ಕೊಡ್ತಾನೆ, ದೇವ್ರ ಅದನ್ನ ಬಿಡ್ತಾನೆ. Moment she told, only we both looked at each other, this church you should not attend. ಯಾವ ಕ್ಷಣ ಅವ್ರು ಹೇಳಿದ್ರು ಅವಾಗೆ ನಾವು ನೋಡ್ಕೊಂಡ್ವಿ, ಈ ಚರ್ಚಿಗೆ ಹೋಗ್ಬಾರ್ದು ಅಂತ. Hello, now I asking, is it necessary for God to give permission for devil to bring destruction? ನಿಮ್ಮ ಜೀವನದಲ್ಲಿ ನಾಶನವನ್ನು ತರುವಂತೆ, ರೋಗವನ್ನು ತರುವಂತೆ ದೇವರು ಸೈತಾನನಿಗೆ ಅನುಮತಿ ಕೊಡೋದು ಬೇಕಾ? And I tell you the scriptures, I have heard many times, sometimes I have done this preaching also. That's why I want to set it right before I close the Kingdom of God message. ನಾನು ಇವತ್ತು ಕೆಲವು ವಾಕ್ಯಗಳನ್ನು ತೋರಿಸ್ತೇನೆ, ಬಹಳ ಸಲ ನಾನು ಇಂಥ ವಾಕ್ಯಗಳನ್ನು ಕೇಳಿದ್ದೇನೆ, ನಾನು ಕೂಡ ಕೆಲವೊಂದ್ಸಲ ಸಾರಿದ್ದೇನೆ. ಅದಕ್ಕಾಗಿ ಇವತ್ತು ಈ ಮಾತನ್ನು ನಿಮ್ಮ ಮನಸ್ಸಿನಲ್ಲಿ ಸರಿಯಾಗಿ ಹಾಕುವಂತೆ ನಾನು ಬಯಸ್ತೇನೆ. If you believe God can bring sickness, God can bring financial trouble, God will test you by cutting, God will cut off the supply. This is the word I use. What God can supply also, God can cut it off. ನೀವು ನಂಬಿದ್ರೆ ದೇವರು ಕಾಯಿಲೆಗಳನ್ನು ತರ್ತಾನೆ, ದೇವರು ಹಣಕಾಸಿನ ಸಮಸ್ಯೆಗಳನ್ನು ತರ್ತಾನೆ, ಅಥವಾ ಒದಗಿಸುವಿಕೆನ ದೇವರು ಕಟ್ ಮಾಡ್ತಾನೆ ಅಂತ ನಂಬುವುದು ತಪ್ಪು. If you believe it, ಅದನ್ನ ನಂಬಿದ್ರೆ then you will not believe
you will prosper, you will make your way success. ನೀವು ಅದು ನಂಬ್ತಾ ಇದ್ರೆ ಎಂದೂ ಈ ತರ ನಂಬಲ್ಲ. ಏನಂದ್ರೆ ನನ್ನ ಮಾರ್ಗವನ್ನು ಸಫಲ ಮಾಡ್ಕೊಳ್ತೀನಿ, ನನ್ಗೆ ಯಶಸ್ಸು ಇರ್ತಿದೆ ಅಂತ ನಂಬೋದೇ ಇಲ್ಲ. Sometimes failure is there, you will come to conclusion. ನಿಮ್ಗೆ ಏನ್ ಅನಿಸ್ತದೆ? ಕೆಲವೊಂದ್ಸಲ ಯಶಸ್ಸು ಇರ್ತದೆ, ಕೆಲವೊಂದ್ಸಲ ಸೋಲು. For us only one way traffic. ನಮ್ಗೆ ಒಂದೇ ದಾರಿ, ಒಂದೇ All I say one way traffic. I will make my way prosperous. I will have a good success. ನಾನಿಂದ ಹೇಳಿ ನಮ್ಗೆಲ್ರಿಗೂ ಒನ್ ವೇ ಅಷ್ಟೇ. ನನ್ನ ಮಾರ್ಗಗಳನ್ನು ಸಫಲ ಮಾಡಿಕೊಳ್ಳುವೆನು, ನನಗೆ ಒಳ್ಳೆ ಯಶಸ್ಸು ಇರ್ತದೆ. Let me get into the word. That will be good. ವಾಕ್ಯ ನೋಡ್ಕೊಳ್ಳೋಣ. Come with me to James first chapter. ಯಾಕೋಬನು ಮೊದಲನೇ ಅಧ್ಯಾಯ Verse 2 to 4. 2ನೇ ವಾಕ್ಯದಿಂದ 4ನೇ ವಾಕ್ಯ. ಯಾಕೋಬನು ಮೊದಲನೇ ಅಧ್ಯಾಯ 2ನೇ ವಾಕ್ಯದಿಂದ 4ನೇ ವಾಕ್ಯ. Can you read it in Kannada? ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆ ಉಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. Hallelujah. James first chapter verse 2 to 4. Okay. So the last it says you may be perfect, entire, wanting nothing. ಕೊನೆಯದಾಗಿ ಏನು ಹೇಳ್ತಿದೆ? ನೀವು ಪರಿಪೂರ್ಣರು, ಸರ್ವ ಗುಣಗಳನ್ನುಳ್ಳವರು, ಕಡಿಮೆ ಇಲ್ಲದವರು ಆಗಿರುವಿರಿ. Shall we say in Kannada? ನಾನಿಂದ ಹೇಳಿ, ಪರಿಪೂರ್ಣರು, ಸರ್ವ ಗುಣ ಉಳ್ಳವರು, ಏನು ಕಡಿಮೆ ಇಲ್ಲದವರು. ಪರಿಪೂರ್ಣರು, ಸರ್ವ ಗುಣ ಉಳ್ಳವರು, ಏನು ಕಡಿಮೆ ಇಲ್ಲದವರು. So God wants you to make you perfect. God wants you to bring to the place you will lack nothing. So God will send trials and tribulations so that you will become, to make you perfect. ಈ ವಾಕ್ಯದ ಪ್ರಕಾರ ಏನು ಅರ್ಥ ಆಗ್ತದೆ? ದೇವರು ಶೋಧನೆಗಳನ್ನು ಕಳಿಸ್ತಾನೆ, ಪರೀಕ್ಷೆಗಳನ್ನು, ಕಷ್ಟಗಳನ್ನು ಕಳಿಸಿ ನೀವು ಪರಿಪೂರ್ಣರಾಗಬೇಕು, ಯಾವುದೇ ಕೊರತೆ ಇರಬಾರ್ದು, ಎಲ್ಲ ಗುಣಗಳನ್ನು ಇಟ್ಕೊಳ್ಬೇಕು, ಯಾವುದು ಕಡಿಮೆ ಇಲ್ಲದ ಹಾಗೆ ಮಾಡ್ತಾನೆ. You are like a pure gold, brother. Only go through the fire and come out, only dirt will go out. ನೀವು ಚೊಕ್ಕ ಬಂಗಾರ ಇದ್ದ ಹಾಗೆ ಬೆಂಕಿಯ ಮೂಲಕ ಹೋದ್ಮೇಲೆ ಅಲ್ಲಿ ಪ್ರಕಾಶ. They will tell everything from Bible only. They will not go outside. ಎಲ್ಲ ವಿಷಯಗಳನ್ನು ಬೈಬಲ್ ಇಂದಲೇ ಹೇಳ್ತಾರೆ. Okay, let's read another 2 verse, then I'll teach. ಇನ್ನು 2 ವಾಕ್ಯಗಳನ್ನು ಓದ್ಕೊಳ್ಳೋಣ. Verse 12 and 13. 12, 13. Blessed is the man that endureth temptation, for when he is tried, he shall receive the crown of life that Lord has promised to them that love him. But let no man say, when he is tempted, I am tempted of God, for God cannot be tempted with evil, neither tempteth he any man. 12ನೇ ವಾಕ್ಯ, 13ನೇ ವಾಕ್ಯ. ಅದೇ ಅಧ್ಯಾಯ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ, ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. Okay. Hallelujah. Any other version you have? This is Pavitra Granth. ಕಷ್ಟಗಳನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಕರ್ತನು ತನ್ನನ್ನು ಪ್ರೀತಿಸುವವರಿಗೆ ವಾಗ್ದಾನ ಮಾಡಿದ ಜೀವದ ಕಿರೀಟವನ್ನು ಹೊಂದುವನು. ಯಾವನಾದರೂ ಶೋಧನೆಗೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು, ಯಾಕೆಂದರೆ ದೇವರು ಕೆಟ್ಟದರಿಂದ ಶೋಧಿಸಲಾರನು, ಆತನು ಯಾರನ್ನು ಶೋಧಿಸುವುದು ಇಲ್ಲ. So in English it's a word tempted, in Kannada Shodhana is written. Okay. Now listen. ಈ ಕಡೆ ನೋಡಿ. It says, when all the type of problem comes, when you endure it, you will have a crown of life. ಅಲ್ಲಿ ಏನ್ ಹೇಳ್ತಾ ಇದೆ 12ನೇ ವಾಕ್ಯದಲ್ಲಿ? ಎಲ್ಲಾ ತರದ ಕಷ್ಟಗಳು ಬಂದಾಗ ನೀವು ಸಹಿಸಿಕೊಂಡ್ರೆ ನಿಮಗೆ ಜೀವದ ಜಯಮಾಲೆ, ಜೀವದ ಕಿರೀಟ ಇರ್ತದೆ. I agree with this. ಈ ವಾಕ್ಯದೊಟ್ಟಿಗೆ ನಾನು ಒಪ್ತೇನೆ. Say, I have a crown of life. ನನಗೆ ಜೀವದ ಕಿರೀಟ ಇದೆ. So what people believe is, to get the crown of life, God sometimes allows the devil to bring problem. ಈ ವಾಕ್ಯ ತಗೊಂಡು ಜನರು ಏನ್ ಹೇಳ್ತಾರೆ? ಆ ಜೀವದ ಕಿರೀಟ ನಾವು ಹೊಂದ್ಕೊಳ್ಬೇಕಂತ ದೇವರು ಸೈತಾನನಿಗೆ ಒಳಗ್ ಬಿಟ್ಟು ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ತರುವಂತೆ ಮಾಡ್ತಾನೆ. God
is good, always he is good. ದೇವರು ಒಳ್ಳೆಯಾತನಾಗಿದ್ದಾನೆ, ಸದಾ ಕಾಲವೂ ಒಳ್ಳೆಯವನೇ, All the time he is good. ಎಲ್ಲಾ ಸಮಯದಲ್ಲಿ ಒಳ್ಳೆಯಾತನೇ. Why he should give permission to the devil to give us a crown of life? ನಮ್ಗೆ ಜೀವದ ಕಿರೀಟ ಸಿಗ್ಬೇಕಂತ ದೇವ್ರು ಯಾಕೆ ಸೈತಾನನಿಗೆ ಅನುಮತಿ ಕೊಡ್ಬೇಕು? See, problems and difficulties comes to us not because God sends it. We are in the fallen world. ನಮ್ಗೆ ಕಷ್ಟ ಸಮಸ್ಯೆಗಳು ಯಾಕೆ ಬರ್ತವೆ? ದೇವ್ರು ಕಳಿಸ್ತಾನೆ ಅಂತ ಅಲ್ಲ, ಆದ್ರೆ ನಾವು ಪಾಪದ ಲೋಕದಲ್ಲಿ ಇದ್ದೇವೆ. Even in the air, pollution is there. Dust is there. ಮತ್ತು ಗಾಳಿಯಲ್ಲಿ ಆಕಾಶದಲ್ಲಿ ಧೂಳಿದೆ. Yes or no? It is a fallen world. That is the impact of the fallen world. ಅದು ಯಾಕಂದ್ರೆ ಮನುಷ್ಯನ ಪಾಪದಲ್ಲಿ ಬಿದ್ದಿರುವ ಕಾರಣ ಅದರ ಪ್ರಭಾವ. And verse 30 is very clear. 13ನೇ ವಾಕ್ಯ ನೋಡ್ರಿ. Let no man say. ಯಾವನಾದರೂ ಹೇಳಬಾರದು. All of you, let no man say. ಯಾವನಾದರೂ ಹೇಳಬಾರದು. Let no man say when he is tempted, I am tempted of God. ಯಾವನಾದರೂ ಶೋಧನೆಗೆ ಪ್ರೇರೇಪಿಸಲ್ಪಟ್ಟಾಗ ಈ ಪ್ರೇರಣೆ ದೇವರಿಂದ ಉಂಟಾಯಿತಂತ ಹೇಳಲೇಬಾರದು. God cannot be tempted with evil. ಯಾಕೆಂದ್ರೆ ದೇವರು ಕೆಟ್ಟದರಿಂದ ಶೋಧಿಸಲಾರನು. Neither tempted he any man. ಆತನು ಯಾರನ್ನೂ ಶೋಧಿಸುವುದಿಲ್ಲ. So we tell in Kannada full scripture. ನನ್ನಿಂದ ಹೇಳಿದ್ರೆ ವಾಕ್ಯವನ್ನು, ಯಾವನಾದರೂ ಶೋಧನೆಗೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ಯಾಕೆಂದ್ರೆ ದೇವರು ಕೆಟ್ಟದರಿಂದ ಶೋಧಿಸಲಾರನು, ಆತನು ಯಾರನ್ನು ಶೋಧಿಸುವುದೇ ಇಲ್ಲ. This should be very clear for us, okay? ಈ ಮಾತು ನಮಗೆ ಬಹಳ ಸ್ಪಷ್ಟ ಆಗ್ಬೇಕು. Sometimes to convince people, to comfort people, we put blame on God. ಕೆಲವೊಂದ್ಸಲ ಜನರಿಗೆ ಅಲ್ಲಿ ಒಪ್ಪಿಗೆ ಮಾಡಿಕೊಳ್ಳುವಂತೆ ನಾವು ದೇವ್ರ ಮೇಲೆ ಅಲ್ಲಿ ದೂರ Because we don't know words, we don't know what to tell. We tell what to do. God only did it, brother. ನಾವು ದೇವ್ರ ಮೇಲೆ ತಪ್ಪು ಹೊರಿಸ್ತೇವೆ ಅಂದ್ರೆ ದೇವ್ರ ತಾನೇ ಮಾಡಿದ್ದಾನೆ ಅಂತ ಹೇಳ್ತಾರೆ. This is one favorite scripture people use, okay? ಅದಕ್ಕಾಗಿ ಜನರು ಈ ಒಂದು ವಾಕ್ಯ ಉಪಯೋಗಿಸ್ತಾರೆ. We should never say it with our mouth. ನಾವು ಎಂದಿಗೂ ಈ ವಾಕ್ಯ ಹೇಳ್ಬಾರ್ದು. Job 1st chapter, ಯೋಬನ 1ನೇ ಅಧ್ಯಾಯ verse 21. 21ನೇ ವಾಕ್ಯ. ಬೆತ್ತಲೆಯಾಗಿ ನನ್ನ ತಾಯಿಯ ಗರ್ಭದಿಂದ ಹೊರಟು ಬಂದೆನು, ಬೆತ್ತಲೆಯಾಗಿ ತಿರುಗಿ ಹೋಗಬೇಕು. ಕರ್ತನು ಕೊಟ್ಟನು, ಕರ್ತನು ತಕ್ಕೊಂಡನು, ಕರ್ತನ ಹೆಸರಿಗೆ ಸ್ತೋತ್ರ. The Lord gave, the Lord has taken away. ಕರ್ತನು ಕೊಟ್ಟನು, ಕರ್ತನು ತಗೊಂಡನು. Say it in Kannada. Only for this, okay? Not confession. You should not do it again, okay? I want you to understand, so I'm telling her. ಸುಮ್ಮನೆ ಅರ್ಥ ಮಾಡ್ಸಕ್ಕೆ ನನ್ನಿಂದ ಹೇಳ್ರಿ, ಈ ವಾಕ್ಯ ಎಂದು ಅರಿಕೆ ಮಾಡಬಾರ್ದು. ನನ್ನಿಂದ ಹೇಳ್ರಿ, ಕರ್ತನು ಕೊಟ್ಟನು, ಕರ್ತನು ತಗೊಂಡನು. Have you ever heard this? ಈ ವಾಕ್ಯ ಕೇಳಿದ್ದೀರಾ? I remember one fellow lost bike. This is a quotation. The Lord gave, the Lord took away. I said, God will use robber to take your motorbike. ನಂಗೆ ನೆನಪಿದೆ, ಒಬ್ಬನೇ ತನ್ನ ಬೈಕ್ ಕಳ್ಕೊಂಡ. ಅವ್ನು ಹೇಳ್ತಾನೆ, ದೇವ್ರೆ ಕೊಟ್ರು ದೇವ್ರೆ ತಗೊಂಡ್ರೆ ಅಂದ್ರೆ ಕಳ್ಳನ ಉಪಯೋಗಿಸಿ ದೇವ್ರು ತಗೊಂಡ್ತಾರೆ. I'm not joking, real it is. ಇದು ನಾನು ಸುಮ್ಮನೆ ಹಾಸ್ಯಕ್ಕಾಗೆಲ್ಲ ನಿಜ ಆಗಿದೆ. And that guy is power. He is a Hindu fellow, accepted the Lord. ಆ ಹುಡುಗ ಆತನ ಹಿಂದೂ ಆಗಿದ್ದ ಯೇಸುವನ್ನು ಸ್ವೀಕಾರ In ಮಾಡ್ಕೊಂಡ. Shahpur, they came as a husband and wife. They came there. ಅವ್ರು ಶಾಪುರ್ಗೆ ಬಂದಿದ್ರು, ಗಂಡ Now ಹೆಂಡತಿ. I am teaching them faith. I am telling them, bring your bike under the blood of Jesus Christ. ನಾನು ಅವ್ರಿಗೆ Pray, angels will protect. Your bike will come back. ನಾನು ಅವ್ರಿಗೆ ನಂಬಿಕೆ ಕಳಿಸ್ತಾ ಇದ್ದೇನೆ. ನಿನ್ ಬೈಕ್ ಕಳೆದೋಗಿದೆ, ಆದ್ರೂ ಯೇಸುವಿನ ರಕ್ತದಲ್ಲಿ ತಗೊಂಡ್ ಬಾ, ನಿನ್ನ ಬೈಕ್ ತಿರುಗಿ ಬರ್ತದೆ, ದೇವದೂತರು ಕಾಪಾಡ್ತಾರೆ ಅಂತ. And they are Telugu people, okay? But problem is I don't know to quote the verse in Telugu. ಅವ್ರು ತೆಲುಗು ಜನರಾಗಿದ್ರು, ತೆಲುಗುಯಲ್ಲಿ ವಾಕ್ಯ ಹೇಳಕ್ I ಗೊತ್ತಿಲ್ಲ. had one more guy. He's a lawyer. He's very good in Telugu, and he claims to be like a spiritual person. ನನ್ಗೆ ಇನ್ನೊಬ್ಬ ಸ್ನೇಹಿತನಿದ್ದ, ಅವ್ನ್ ಲಾಯರ್ ಆಗಿದ್ದ, ಅವ್ನಿಗೆ ತೆಲುಗು ಚೆನ್ನಾಗಿ ಬರ್ತಾ ಇತ್ತು, ಮತ್ತೆ ಅವ್ನ್ ಬೈಬಲ್ ಚೆನ್ನಾಗಿ And ಗೊತ್ತಿದೆ ಅನ್ಕೊಂಡೆ. he takes the Bible and takes Bible. It is written, the Lord gave, the Lord taken away. The Lord gave you back, the Lord took it. ಆದ್ರೆ ಆ ವ್ಯಕ್ತಿ ಹೇಳ್ತಾ ಇದ್ರೆ, ದೇವ್ರೆ ಕೊಟ್ರು ದೇವ್ರೆ ತಗೊಂಡ್ರು ಅಂತ ಬೈಬಲ್ ತಗೊಂಡು ಹೇಳ್ತಾ ಇದ್ದಾನೆ. Hello. ಈಗ ಬೈಬಲ್ ತಗೊಂಡು, if they say with the Bible, what we should do? ಬೈಬಲ್ ತಗೊಂಡು ಹೇಳಿದ್ರೆ ನಾವೇನ್ ಮಾಡ್ಬೇಕು? And this is a verse they use in every funeral service. ಮತ್ತು ಈ ವಾಕ್ಯ ಜನರು ಪ್ರತಿಯೊಂದು Funeral.
ಶವ ಸಂಸ್ಕಾರ ಉಪಯೋಗಿಸ್ತಾರೆ. Every time, the most saddest part is, they say the reason this fellow died, God gave, God took back. ಬಹಳ ಸಲ ಯಾವ ವ್ಯಕ್ತಿ ಸತ್ತಿರ್ತಾರೋ ದೇವ್ರ ಬಹಳ ದುಃಖದ ಮಾತೇನಂದ್ರೆ ಅವ್ರು ಹೇಳ್ತಾರೆ ದೇವರೇ ಕೊಟ್ಟರು ದೇವ್ರೇ ತಗೊಂಡ್ರು. Because how to console them? ಯಾವ ರೀತಿಯಾಗಿ ಅವ್ರಿಗೆ ಸಂತೈಸಬೇಕು, ಅವ್ರಿಗೆ ಮಾತುಗಳನ್ನ If you put ಹೇಳ್ಬೇಕು. a blame on God, we can escape. ದೇವ್ರ ಮೇಲೆ ತಪ್ಪು ಹೊರಿಸಿದ್ರೆ ನಾವು ತಪ್ಪಿಸ್ಕೊಳ್ಬಹುದು. Yes or no? ಹೌದಾ? And some people give beautiful illustration for this. ಕೆಲವು ಜನರು ಇದಕ್ಕೆ ಬಹಳ ಸುಂದರವಾಗಿ I remember twice I heard with my own ears. ಎರಡು ಸಲ ನನ್ನ ಸ್ವಂತ ಕಿವಿಯಿಂದ ಕೇಳಿದ್ದೇನೆ. God is like a gardener. We are all like a roses in the garden. ದೇವರು ತೋಟಗಾರನಾಗಿದ್ದಾನೆ, ನಾವು ಆ ಒಂದು ತೋಟದಲ್ಲಿ ಗುಲಾಬಿ ಹೂ ತರ ಇದ್ದೇವೆ. Whichever rose he wants to take, whenever he wants to take, he will take it away. ಯಾವಾಗ ಬೇಕೋ ಅವಾಗ ಯಾವ ಗುಲಾಬಿ ಹೂ ಬೇಕೋ ಅದನ್ನ ಕಿತ್ಕೊಂಡು ಹೋಗ್ತಾನೆ. When 12 years girl died, and this is an illustration. God likes her, God loves her, so God said, let your daughter be with me. He has taken. 12 ವರ್ಷದ ಹುಡುಗಿ ಅವಳು ಸತ್ತು ಹೋದಾಗ ಅವ್ರು ಇದನ್ನೇ ಹೇಳ್ತಾ ಇದ್ರು, ದೇವ್ರಿಗೆ ನಿನ್ ಮಗಳು ಬಹಳ ಇಷ್ಟ ಆಗಿದ್ಲ, ಅದಕ್ಕೆ ದೇವ್ರು ತಗೊಂಡು ಹೋದ. He said, why God should take 12 years old girl? One more house, one father died. ಇನ್ನೊಂದು ಮನೆಯಲ್ಲಿ ಒಬ್ರು ತಂದೆ ತೀರ್ಕೊಂಡ್ರು. 3 children. ಹಾಗೆ 3 ಮಕ್ಕಳು. This is what God has given, God has taken. ಅಲ್ಲಿ ಕೂಡ ಇದೇ ವಾಕ್ಯ ಹೇಳ್ತಾ ಇದ್ದಾರೆ, ದೇವರೇ ಕೊಟ್ಟರು ದೇವರೇ ತಗೊಂಡು. You should not blame God. You should not cry. Because God is in the glory. Your father is in the glory with Jesus. No, don't cry, don't talk. ದೇವರಿಗೆ ನಾವು ತಪ್ಪು ಹೊರಿಸಬಾರದು, ದೇವರಿಗೆ ಯಾಕಂತ ಪ್ರಶ್ನೆ ಕೇಳಬಾರದು. ನಿಮ್ಮ ತಂದೆ ಇವಾಗ ಮಹಿಮೆಯಲ್ಲಿ ದೇಶ. Now tell me that fellow whether he will get angry on God and angry on people. ನೀವ್ ಹೇಳ್ರಿ, ಆ ವ್ಯಕ್ತಿ ದೇವರ ಮೇಲೆ ಸಿಟ್ಟಿಗೆ ಹೇಳ್ತಾರಾ ಅಥವಾ ಆ ಜನರ ಮೇಲೆ ಸಿಟ್ಟಿಗೆ ಹೇಳ್ತಾನಾ? He will get angry on God. ಅಲ್ಲಿ ದೇವರ ಮೇಲೆ ಸಿಟ್ಟಿಗೆ ಹೇಳ್ತಾನೆ. God, why you want my father when I am struggling here without money? ಅಲ್ಲಿರುವಂತ ಮಕ್ಕಳು ಏನ್ ಕೇಳ್ತಾರೆ, ದೇವರೇ ಈಗ ನನಗೆ ಹಣ ಇಲ್ಲ, ನನ್ನ ತಂದೆನೇ ಯಾಕೆ ತಗೊಂಡು ಹೋದಿ? And we come, all these things will relate it to, all these problems will be there. Book of James, 1st chapter, they will quote. You have to struggle only. God is testing you, your faith. All these things we try to do it and say, we portray as if God is a very bad man. ಈ ವಾಕ್ಯ ತಗೊಂಡು ಮತ್ತೆ ಯಾಕೋಬ 1ನೇ ಅಧ್ಯಾಯ ವಾಕ್ಯ ತಗೊಂಡು ಹೇಳ್ತೇವೆ, ಕಷ್ಟ ಇರ್ತದೆ, ಕಷ್ಟ ಇದ್ರೂ ಸಹಿಸ್ಕೊಂಡು ಹೋಗ್ಬೇಕು. ಕೊನೆಯಲ್ಲಿ ಏನ್ ತೋರಿಸ್ತಾರೆ, ದೇವ್ರು ಕೆಟ್ಟವನು ಅಂತ. And 2 examples they'll give from Bible. ಮತ್ತು 2 ಉದಾಹರಣೆಗಳನ್ನು ಬೈಬಲಿಂದ ಕಲಿಸ್ತಾರೆ. God tempted Abraham. ದೇವರು ಅಬ್ರಹಾಮನಿಗೆ ಶೋಧಿಸಿದನು. Then is Job's story. ಎರಡನೇದು ಯೋಬನ ಕಥೆ. Always you hear this. ಎಲ್ಲಾದ್ರೂ ಕೇಳಿದ್ರೆ ಇದೇ ಹೇಳ್ತಾರೆ. You without more, there is not a one church which is not preached about this temptation of Abraham and Job's suffering. You can't see it 100%. ಒಂದು ಸಭೆ ಇಲ್ಲ ಅಲ್ಲಿ ಅವರು ಅಬ್ರಹಾಮನ ಶೋಧನೆ ಮತ್ತೆ ಯೋಬನ ಕಷ್ಟಗಳ ಬಗ್ಗೆ ಸಾರೇ ಇಲ್ಲ ಅಂತ. But they never come to James 5th chapter. ಆದ್ರೆ ಎಂದಿಗೂ ಯಾಕೋಬನ 5ನೇ ಅಧ್ಯಾಯಕ್ಕೆ ಬರಲ್ಲ. Shall we come to James 5th chapter? ಯಾಕೋಬನ 5ನೇ ಅಧ್ಯಾಯ verse 11. 11ನೇ ವಾಕ್ಯ. ಯಾಕೋಬನು 5ನೇ ಅಧ್ಯಾಯ 11ನೇ ವಾಕ್ಯ. Behold, we count them happy which endure. You have heard of the patience of Job and have seen the end of the Lord. The Lord is very pitiful and of tender mercy. ಇಗೋ ತಾಳಿಕೊಳ್ಳುವವರನ್ನು ಧನ್ಯರೆಂದು ನಾವು ಎಣಿಸಿಕೊಳ್ಳುತ್ತೇವಲ್ಲ, ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಬಹಳ ಕರುಣೆಯುಳ್ಳವನು ದಯಾಳುವು ಆಗಿದ್ದಾನೆಂದು ತಿಳಿದಿರಷ್ಟೇ. This they will not talk about. God is merciful, God is compassionate. What God, Bible actually in the one commentary says, look at the end of Job. ಮತ್ತು ಯೋಬನ್ ಕಥೆ ಹೇಳುವಾಗ ಜನರು ಇದ್ರ ಬಗ್ಗೆ ಮಾತಾಡಲ್ಲ. ದೇವರು ಬಹಳ ಕರುಣೆ ಉಳ್ಳವನು ಆಗಿದ್ದಾನೆ, ದಯೆ ಉಳ್ಳವನು ಆಗಿದ್ದಾನೆ ಅಂತ ಹೇಳುವುದೇ ಇಲ್ಲ. Now, if you have to really understand Job, where we should look at the last chapter, 42nd chapter. We should see it. ಆ ಯೋಬನ ಪುಸ್ತಕ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಎಲ್ಲಿ ನೋಡ್ಬೇಕು ಅಂದ್ರೆ ಆ ಕೊನೆಯ ಅಧ್ಯಾಯ, ಯೋಬನು 40ನೇ ಅಧ್ಯಾಯ ಓದ್ಬೇಕು. Let's read Job 1st chapter also. First we'll read Job 1st chapter. ಮೊದಲನೇದಾಗಿ ಯೋಬನು 1ನೇ ಅಧ್ಯಾಯ ನೋಡೋಣ. Because whenever people suffer, they call themselves as Job. ಯಾರಾದ್ರೂ ಅಲ್ಲಿ ಕಷ್ಟ ಪಡ್ತಾ ಇದ್ರೆ ತಮ್ಮನ್ನ ಯೋಬನ್ ಅಂತ ಕರ್ಕೊಳ್ತಾರೆ. My life is like Job, brother. What happened to me should not happen to any man. ಯಾರಾದ್ರೂ ಕಷ್ಟ ಪಡ್ತಾ ಇದ್ರೆ ಅವ್ರು ಹೇಳ್ತಾರೆ, ನನ್ನ ಜೀವನ ಯೋಬನ ಹಾಗೆ ಇದೆ, ನನ್ಗಾಗಿರುವಂತದ್ದು ಯಾರಿಗೂ ಆಗ್ಬಾರ್ದು. Job 1:1. There was a man in the land of Uz whose name was Job. The man was perfect, upright, one that feared God and eschewed evil. ಊಚ್ ಎಂಬ ದೇಶದಲ್ಲಿ ಒಬ್ಬ ಮನುಷ್ಯನು ಇದ್ದನು, ಅವನ ಹೆಸರು ಯೋಬ. ಆ ಮನುಷ್ಯನು ಸಂಪೂರ್ಣನು,
ಯಥಾರ್ಥನು, ದೇವರಿಗೆ ಭಯಪಡುವವನು, ಕೇಡನ್ನು ಬಿಟ್ಟು ತೊಲಗುವವನು ಆಗಿದ್ದನು. He is not like us. ಆತನು ಸಾಮಾನ್ಯವಾಗಿರುವಂತ He is ವ್ಯಕ್ತಿಯಾಗಿರಲಿಲ್ಲ. not like a neighbor whoever comes and cries and says, I am like a Job. ಅಲ್ಲಿ ನಮ್ಮ ಮನೆ ಪಕ್ಕದವ್ರು ಯಾರು ಬಂದು ಹೇಳ್ತಾರೆ ನಾನು ಯೋಬನ ಹಾಗೆ ಇದ್ದೀನಿ ಅಂತ ಅಂತವರಲ್ಲ. He says Job was perfect, upright, a man who feared God, man who stayed away from evil. ಇಲ್ಲಿ ಏನ್ ಹೇಳ್ತಾ ಇದೆ, ಯೋಬನು ಸಂಪೂರ್ಣನಾಗಿದ್ದ, ಯಥಾರ್ಥನು, ಎಲ್ಲಾ ಕೆಟ್ಟತನದಿಂದ ದೂರ ಇರ್ತಾ ಇದ್ದ, ದೇವರಿಗೆ ಭಯ ಪಡುವವನು. And verse 2 says he had 7 sons and 3 daughters. ಎರಡನೇ ವಾಕ್ಯ ಹೇಳ್ತಿದೆ ಅವನಿಗೆ 7 ಮಂದಿ ಕುಮಾರರು 3 ಮಂದಿ ಕುಮಾರ್ತೆಯರು ಇದ್ದರು. Hallelujah. Now listen to me, verse 3. ಮೂರನೇ ವಾಕ್ಯ. Can you read verse 3? ಅವನ ಸಂಪತ್ತು 7,000 ಕುರಿಗಳು, 3,000 ಒಂಟೆಗಳು, 500 ಜೋಡು ಎತ್ತುಗಳು, 500 ಹೆಣ್ಣು ಕತ್ತೆಗಳು ಮತ್ತು ಬಹು ಸೇವಕರ ಸಮೂಹವಿತ್ತು. ಹೀಗೆ ಆ ಮನುಷ್ಯನು ಎಲ್ಲಾ ಮೂಡಣದವರಿಗಿಂತಲೂ ಬಹು ಸ್ವಾಸ್ಥ್ಯವುಳ್ಳವನಾಗಿದ್ದನು. Only that part you tell in Kannada. ಆ ಮನುಷ್ಯನು. ನಾನಿಂದ ಹೇಳಿದೆ, ಆ ಮನುಷ್ಯನು ಎಲ್ಲಾ ಮೂಡಣದವರಿಗಿಂತಲೂ ಬಹು ಸ್ವಾಸ್ಥ್ಯವುಳ್ಳವನಾಗಿದ್ದನು. Now tell me, anybody else like Job you have seen? ನೀವ್ ಹೇಳ್ರಿ, ಯೋಬನ್ ತರ ಯಾರಿಗಾದ್ರೂ ವ್ಯಕ್ತಿ ನೋಡಿದ್ದೀರಾ? He was greatest of all the men of the east. ಅಲ್ಲಿ ಹೇಳ್ತಿದ್ದೆ, ಮೂಡಣದಲ್ಲಿರುವಂತೆ ಎಲ್ಲಾ ಪುರುಷರಿಗಿಂತ ಅವನು ಬಹಳ ಆಸ್ತಿ ಉಳ್ಳವನಾಗಿದ್ದ. Means for example I'm telling you, these are all eastern countries, no? Even India, Dubai and all those things. And those days there was no one greater than Job. ಮತ್ತೆ He was the greatest, he was the richest man. ಈ ಕಡೆ ಇರುವಂತ ದೇಶಗಳು, ಇಂಡಿಯಾ, ದುಬೈ ಎಲ್ಲ ದೇಶಗಳಿಗೆ ಮೂಡಣ ದೇಶ ಅಂತ ಕರೀತಾ ಇದ್ರು. ಆ ದಿನಗಳಲ್ಲಿ ಎಲ್ಲಾ ಜನರಿಗಿಂತ ಯೋಬನು ಬಹಳ ಆಸ್ತಿ ಉಳ್ಳವನಾಗಿದ್ದ. How much wealth? He had so much, thousands. He should be like, today's Bill Gates or whatever it is, Mukesh Ambani. More than that standard he had those days itself. ಈಗಿನ ಕಾಲದ ಮುಖೇಶ್ ಅಂಬಾನಿ ಅಥವಾ ಬಿಲ್ ಗೇಟ್ಸ್ ತರ ಆವಾಗ ಆತನಿಗೆ ಅಷ್ಟು ಇತ್ತು. But I like it. ಅದು ನನಗೆ ಬಹಳ ಇಷ್ಟ. He was a perfect man. He was an upright man. He was a man who feared God. He is the man who stayed away from evil. ಆತನು ಪರಿಪೂರ್ಣ ವ್ಯಕ್ತಿಯಾಗಿದ್ದ, ಯಥಾರ್ಥನಾಗಿದ್ದ, ದೇವರಿಗೆ ಭಯಪಡುವ ಆತನು, ಎಲ್ಲಾ ಕೆಟ್ಟತನದಿಂದ ದೂರ ಇರುವ ಆತನು. Means we can also stay away from evil. ಇದರ ಅರ್ಥ ಏನಂದ್ರೆ ನಾವು ಕೂಡ ಎಲ್ಲಾ ಕೆಟ್ಟತನದಿಂದ ದೂರ ಇರಬಹುದು. We can walk upright with God. ನಾವು ದೇವರೊಟ್ಟಿಗೆ ಯಥಾರ್ಥರಾಗಿ ನಡಿಬಹುದು. Okay, hallelujah. Now let's read verse 5. 5ನೇ ವಾಕ್ಯ. ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಪಡಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು. He was worshipping God. ಆತನು ದೇವರನ್ನು ಆರಾಧಿಸ್ತಾ ಇದ್ದ. Hallelujah. I'm just cutting short time. ನಾನು ಸ್ವಲ್ಪ ಚಿಕ್ಕದಾಗಿ ಹೇಳ್ತೇನೆ. Okay, verse 20. 20ನೇ ವಾಕ್ಯ ನೋಡ್ಕೊಳ್ಳೋಣ. ಆಗ ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿದನು. In English it says he worshipped God. ಇಂಗ್ಲಿಷಲ್ಲಿ ಹೇಳ್ತಿದೆ ಆತನು ದೇವರನ್ನು ಆರಾಧಿಸಿದ. Look here. He lost his children. ತನ್ನ ಮಕ್ಕಳನ್ನು ಕಳ್ಕೊಂಡ. He lost his wealth. ಆಸ್ತಿಯನ್ನು ಕಳ್ಕೊಂಡ. He lost his health. ಆರೋಗ್ಯ ಕಳ್ಕೊಂಡ. If somebody loses everything, what they will do? ಯಾವುದೇ ವ್ಯಕ್ತಿ ಇದೆಲ್ಲ ಕಳ್ಕೊಂಡ್ರೆ ಏನ್ ಮಾಡ್ತಾರೆ? They will pray. ಅವ್ರು ಪ್ರಾರ್ಥಿಸ್ತಾರೆ. Yes or no? ಹೌದಾ ಇಲ್ಲ? But Job worshipped God. He said, what a man he is. ಆದ್ರೆ ಯೋಬನ್ ನೋಡ್ರಿ, ಆತನ ಪ್ರಾರ್ಥಿಸಲಿಲ್ಲ, ಆರಾಧಿಸಿದನು. Hallelujah. When everything goes pray, every religion will tell. ಎಲ್ಲಾ ತಪ್ಪಾಗಿ ನಡೆದಾಗ ಪ್ರಾರ್ಥನೆ ಮಾಡು ಅಂತ ಹೇಳೋದು ಎಲ್ಲಾ ಧರ್ಮದವ್ರು ಹೇಳ್ತಾರೆ. Yes or no? ಹೌದಾ ಇಲ್ಲ? But the man who feared God, the man who is upright, man who knows God, worships. ಆದ್ರೆ ಯಾವ ವ್ಯಕ್ತಿ ದೇವರನ್ನು ತಿಳ್ಕೊಂಡಿದ್ದಾನೋ, ಯಥಾರ್ಥನಾಗಿದ್ದಾನೋ, ದೇವರಿಗೆ ಭಯಪಡುವಾತನು, ಆತನು ಎಲ್ಲಾ ತಪ್ಪಾಗಿ ನಡೆದರೂ ಆರಾಧಿಸ್ತಾನೆ. They say his suffering period is just for 2 years to 3.5 years, only that much. ಅಲ್ಲಿ ಹೇಳಲ್ಪಟ್ಟಿದೆ ಏನಂದ್ರೆ, ಯೋಬನು ಪಟ್ಟಿರುವಂತ ದಿನಗಳು ಅದು 2 ವರ್ಷದಿಂದ 3.5 ವರ್ಷದವರೆಗೆ ಇರಬಹುದು. All these incidents took place on the same day. ಈ ಎಲ್ಲಾ ಘಟನೆಗಳು ಏನೆಲ್ಲ ಆಯ್ತೋ ಇದೆಲ್ಲ ಒಂದೇ ದಿನದಲ್ಲಿ ಆಯ್ತು. And all the 41 chapters what you read,
It took only 24 months to 42 months. That's what Bible commentary says. ಮತ್ತು ಈ ಎಲ್ಲ ಮುಂದೆ 41 ಅಧ್ಯಾಯಗಳವರೆಗೆ ಏನೆಲ್ಲ ಓದ್ತಿರೋ ಅದೆಲ್ಲ 2 ವರ್ಷಗಳಲ್ಲೇ ಆಗಿರುವಂತದ್ದು. So what we tell people is God and devil had a talk. ನಾವೇನ್ ಹೇಳ್ತೇವೆ ಅಂದ್ರೆ ದೇವರು ಮತ್ತು ಸೈತಾನನು ಮಾತಾಡಿದ್ರು. They are like a football match, no? God and devil was playing. ಅಲ್ಲಿ ಕೆಲ ಜನರು ಹೇಳ್ತಾರೆ ದೇವರು ಮತ್ತು ಸೈತಾನನ್ ಸೇರಿ ಫುಟ್ಬಾಲ್ ಮ್ಯಾಚ್ ಆಡ್ತಾ ಇದ್ರು. So they had a match and Job was like a football. ಅವ್ರ ನಡುವೆ ಮ್ಯಾಚ್ ನಡೀತಾ ಇತ್ತು, ಯೋಬನು ಫುಟ್ಬಾಲ್. So God gave permission for devil to kick him. ಅದಕ್ಕೆ ದೇವರು ಸೈತಾನನಿಗೆ ಅವನಿಗೆ ಒದಿಯುವಂತೆ ಅಪ್ಪಣೆ ಕೊಟ್ರು ಅಥವಾ ಅಧಿಕಾರ ಕೊಟ್ರು. Hello. This is what I heard and I have preached. ಈ ರೀತಿಯಾಗಿ ನಾನು ಕೇಳಿದ್ದೇನೆ, ನಾನು ಸಾರಿದೆ. But what Job says? ಆದ್ರೆ ಯೋಬನೇನು ಹೇಳ್ತಾನೆ? Job 3:25. ಯೋಬ 3ನೇ ಅಧ್ಯಾಯ 25ನೇ ವಾಕ್ಯ. For the thing which I greatly fear is come upon me, that which I am afraid is come unto me. ಯೋಬನ 3ನೇ ಅಧ್ಯಾಯ 25ನೇ ವಾಕ್ಯ. ಬಹಳವಾಗಿ ಹೆದರಿಕೆಯು ನನ್ನ ಮೇಲೆ ಬಂತು, ನಾನು ಅಂಜಿದ್ದೆ ನನಗೆ ಬಂತು. Shall we repeat in Kannada, please? ನನಗೆ ಹೇಳ್ರಿ. ಬಹಳವಾಗಿ ಹೆದರಿಕೆಯು ನನ್ನ ಮೇಲೆ ಬಂತು, ನಾನು ಅಂಜಿದ್ದೆ ನನಗೆ ಬಂತು. This is not somebody's statement. This is that man's own statement. ನೋಡ್ರಿ, ಈ ಮಾತು ಬೇರೆ ಒಬ್ಬ ವ್ಯಕ್ತಿ ಹೇಳಿಲ್ಲ, ಈ ವ್ಯಕ್ತಿ ತಾನೇ ಹೇಳಿದ್ದಾನೆ. He never said God and devil had a match. ನೋಡ್ರಿ, ಯೋಬನು ಎಂದಿಗೂ ಹೇಳಿಲ್ಲ ದೇವರು ಮತ್ತು ಸೈತಾನನ ನಡುವೆ ಮ್ಯಾಚ್ ಆಯ್ತು. No, we always engage God with the devil, no? As if they are partners, together they work. ನಾವು ಯಾವಾಗಲೂ ಏನಾದ್ರೂ ಸಮಸ್ಯೆ ಆದ್ರೆ ಏನಂತೇವೆ, ದೇವರು ಮತ್ತು ಸೈತಾನ ಸೇರಿ ಮಾಡ್ತಾ ಇದ್ದಾರೆ ಅಂತ. Job was afraid. ಯೋಬನ್ ಹೇಳ್ತಾನೆ ಆತನು ಭಯಪಟ್ಟ. I believe he spoke his fear. ಮತ್ತು ನಾನು ನಂಬ್ತೇನೆ ಆತನಿಗೆ ಏನ್ ಭಯಪಟ್ಟನೋ ತನ್ನ ಭಯವನ್ನೇ ಮಾತಾಡಿದ. And he feared one day, son will die, daughter will die, his wealth will go. ಆತನು ಭಯಪಟ್ಟಿದ, ಒಂದಿನ ಆತನ ಮಗ ಮಗಳು ಸಾಯ್ತಾರೆ, ಆಸ್ತಿ ಎಲ್ಲ ಕಳ್ಕೊಳ್ತಾನೆ. Because it will happen out of fear he was worshipping. ಮತ್ತು ಆಗ್ತಿದೆ, ನನಗೆ ಕೆಟ್ಟದಾಗ್ತಿದೆ ಅಂತ ಆ ಒಂದು ಭಯದಿಂದ ಆತನು ಆರಾಧಿಸ್ತಾ ಇದ್ದ. So he feared, it went off. ಏನ್ ಭಯಪಟ್ಟನೋ ಅದು ಹೋಯ್ತು. That's okay. Now come with me to the Job 42nd chapter. ಇವಾಗ ಯೋಬನ 42ನೇ ಅಧ್ಯಾಯಕ್ಕೆ ಹೋಗೋಣ. Verse 10. ಕೊನೆ ಅಧ್ಯಾಯ 10ನೇ ವಾಕ್ಯ. ಯೋಬನು 42ನೇ ಅಧ್ಯಾಯ 10ನೇ ವಾಕ್ಯ. And the Lord turned the captivity of Job when he prayed for his friends. Also the Lord gave Job twice as much as he had before. ಯೋಬನು 42ನೇ ಅಧ್ಯಾಯ 10ನೇ ವಾಕ್ಯ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಕರ್ತನು ಅವನ ಸೆರೆಯನ್ನು ತಿರುಗಿಸಿದನು. ಕರ್ತನು ಯೋಬನಿಗೆ ಮೊದಲು ಇದ್ದವುಗಳಿಗಿಂತಲೂ 2ರಷ್ಟು ಕೊಟ್ಟನು. ಎಷ್ಟು? This is only Job's blessing, okay? ಇದು ಯೋಬನ ಆಶೀರ್ವಾದ ಅಷ್ಟೇ. Don't go and ask God, give me 2 times like Job. ನೀವು ಹೋಗಿ ದೇವರಿಗೆ ಕೇಳಬೇಡಿ, ದೇವರು ಯೋಬನಿಗೆ 2ರಷ್ಟು ಕೊಟ್ಟಿಲ್ಲ, ನನಗೂ 2ರಷ್ಟು ಬೇಕು. Yours is not twice, yours is fullness of blessings. ನಿಮಗೆ 2ರಷ್ಟು ಇರುವಂತ ಆಶೀರ್ವಾದಗಳಲ್ಲ, ಆದ್ರೆ ಸಮೃದ್ಧಿಯಾದ ಆಶೀರ್ವಾದ. And verse 14, so not 14, verse 16. 16ನೇ ವಾಕ್ಯ. ತರುವಾಯ ಯೋಬನು 140 ವರ್ಷ ಬದುಕಿ ಮಕ್ಕಳನ್ನು ಮಕ್ಕಳ ಮಕ್ಕಳನ್ನು 4ನೇ ತಲಾಂತರದವರೆಗೆ ನೋಡಿದನು. Okay. How many years he lived? ಎಷ್ಟು ವರ್ಷ? 140 years. Yeah? ತರುವಾಯ Yeah. After this he lived 140 years. Means 140 years sure he didn't have suffering. ನೋಡ್ರಿ, ಅದೆಲ್ಲ ಆದ್ಮೇಲೆ 140 ವರ್ಷ ಆತನ ಜೀವಿಸಿದ. ಖಚಿತವಾಗಿ ಏನಂದ್ರೆ ಆಮೇಲೆ 140 ವರ್ಷಗಳವರೆಗೆ ಆತನಿಗೆ ಸಂಕಟ ಕಷ್ಟಗಳು ಇರಲಿಲ್ಲ. Yes or no? ಹೌದಾ ಇಲ್ಲ? So the suffering was a very small part. ಅದಕ್ಕೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು, ಆತನಿಗೆ ಎಷ್ಟು ಕಷ್ಟಪಟ್ಟನೋ ಅದು ಸ್ವಲ್ಪವೇ ಸಮಯ. Can you imagine? He saw 4 generations with his eyes. ನೋಡ್ಬೋದು, ಅಲ್ಲಿ ಹೇಳ್ತದೆ 4 ತಲಾಂತರದವರೆಗೆ ಆತ ನೋಡ್ತಾನೆ. When first all the 10 children died, again he got a 10 children. ಮೊದಲು ಆತನ 10 ಮಕ್ಕಳು ಸತ್ರು, ಆಮೇಲೆ 10 ಮಕ್ಕಳು ಬಂದ್ರು. And he enjoyed his life. ಆತನ ಜೀವನವನ್ನು ಆತನು ಆನಂದಿಸಿದ. Even if you assume only 140 years if he lived, ಆತ 140 ವರ್ಷ ಜೀವಿಸಿದ್ನು ಅಂತ ನಾವು ಇಟ್ಕೊಂಡ್ರು ಕೂಡ only 4 years, 3.5 years he suffered. ಬರೇ 3.5 ವರ್ಷ ಕಷ್ಟಪಟ್ಟ. Now tell me, Job had a blessed life or life of suffering? ಕೊನೆಯದಾಗಿ ನೀವು ಹೇಳ್ರಿ, ಯೋಬನ ಜೀವನ ಕಷ್ಟದ ಜೀವನ ಇತ್ತಾ ಆಶೀರ್ವಾದದ ಜೀವನ ಇತ್ತಾ?
ಜೋರಾಗಿ. Even if you take Job also, he had a blessed life. ಯೋಬನ್ ಜೀವನ ತಗೊಂಡ್ರು ಆತನಿಗೆ ಆಶೀರ್ವಾದದ ಜೀವನನೇ ಇತ್ತು. He was not a new creation. ಆತ ನೂತನ ಸೃಷ್ಟಿ ಆಗಿರ್ಲಿಲ್ಲ. Jesus didn't die for him. ಯೇಸು ಸ್ವಾಮಿ ಆತನಿಗಾಗಿ ಶಿಲುಬೆ ಮೇಲೆ Devil ಸಾಯಲಿಲ್ಲ. was not under his feet. ಸೈತಾನನು ಯೋಬನ ಕಾಲ್ ಕೆಳಗೆ ಇರಲಿಲ್ಲ. Now the devil is under your feet. ಆದ್ರೆ ಈಗ ಸೈತಾನ ನಿಮ್ ಕಾಲ್ ಕೆಳಗಿದ್ದಾನೆ. Hallelujah. Hallelujah. Never allow anybody to put a thought, God will allow devil, God will allow sickness, God will allow trials, tribulations. No, never allow anybody to put a thought. ಯಾರು ಬಂದು ನಿಮ್ಮ ಮನಸ್ಸಿನಲ್ಲಿ ದೇವರು ಆ ರೋಗಗಳನ್ನು ತರ್ತಾನೆ, ದೇವರು ಕಷ್ಟಗಳನ್ನು ತರ್ತಾನೆ, ನಿಮ್ಗೆ ಕಾಯಿಲೆ ಇರ್ತಾನೆ ಅಂತ ಯೋಚನೆಗಳ ಹಾಕುವಂತೆ ಬಿಟ್ಕೊಡ್ಬೇಡ್ರಿ, ಅನುಮತಿ ಕೊಡ್ಬೇಡಿ. If they put a thought on you, ನಿಮ್ಮ ಮನಸ್ಸಿನಲ್ಲಿ ಆ ಯೋಚನೆ ಹಾಕಿದ್ರೆ it will be difficult for you to make your way prosperous. You can have a good success. ಆವಾಗ ನಿಮ್ಮ ಮಾರ್ಗವನ್ನು ಸಫಲ ಮಾಡ್ಕೊಳ್ಳೋದಕ್ಕೆ, ಒಳ್ಳೆ ಯಶಸ್ಸು ಇಟ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಗ್ತದೆ. Yeah, when I came for full-time ministry, ನಾನು ಸಂಪೂರ್ಣ ಸಮಯ ಸೇವೆಗೆ ಬಂದಾಗ advise me. ನನ್ಗೊಬ್ಬ ವ್ಯಕ್ತಿ ಹೇಳಿದ್ರು, You have come, no? ಸೇವೆಗೆ ಬಂದಿಯಲ್ಲ, ಈಗ ಗೊತ್ತಾಗ್ತದೆ ಎಷ್ಟು ಕಷ್ಟ, ಈಗ ಗೊತ್ತಾಗ್ತದೆ. ಸೇವೆ ಮಾಡೋದು ಎಷ್ಟು ಕಷ್ಟ ಅಂತ ಈಗ ಗೊತ್ತಾಗ್ತದೆ. Sometimes you will have food, sometimes you will not have food, sometimes money will be there, money will not be there. ಕೆಲವೊಂದ್ಸಲ ಊಟ ಇರ್ತದೆ, ಕೆಲವೊಂದ್ಸಲ ಊಟ ಇರಲ್ಲ, ಹಣ ಇರ್ತದೆ, ಇರಲ್ಲ. But when I see Bible, there is no such thing like that. ಆದ್ರೆ ಬೈಬಲ್ ನೋಡಿದ್ರೆ ಬೈಬಲ್ ಅಲ್ಲಿ ಆ ತರ ಇಲ್ಲನೇ ಇಲ್ಲ. But you will hear many stories. People suffered, didn't get all the stories. You will listen. ನೀವು ಬಹಳ ಕಥೆಗಳನ್ನು ಕೇಳ್ತೀರಿ, ಜನರು ಸೇವೆ ಮಾಡುವಾಗ ಊಟ ಇಲ್ಲದೆ ಎಷ್ಟು ಕಷ್ಟಪಟ್ರು ಅಂತ. And we should not believe. They have suffered. Like this, we should also suffer. ಮತ್ತು ಎಂದು ನಾವು ನಂಬಾರ್ದು, ಅವ್ರ ಹಸಿವೆಯಿಂದ ಕಷ್ಟಪಟ್ಟಲ್ಲ ನಾವು ಕಷ್ಟಪಡ್ಬೇಕು ಅಂತ ನಂಬಲೇಬಾರ್ದು. You understand what I'm saying? ಅರ್ಥ ಆಗ್ತಿದ್ಯಾ? Why should God use financial restriction, sickness, use all devil's techniques to test us? ನಮ್ಮನ್ನು ಪರೀಕ್ಷಿಸುವುದಕ್ಕಾಗಿ ಸೈತಾನನ ರೀತಿಗಳನ್ನು, ಹಣಕಾಸಿನ ಸಮಸ್ಯೆಗಳನ್ನು, ರೋಗ ಕಾಯಿಲೆಗಳು ಉಪಯೋಗಿಸುವುದು ದೇವರಿಗೆ If you are a rich father, ನೀವು ಶ್ರೀಮಂತವಾಗಿರುವ ತಂದೆ ಆಗಿದ್ರೆ, do you want make your son perfect by falling sick? ನಿಮ್ಮ ಮಗನಿಗೆ ಕಾಯಿಲೆಯಲ್ಲಿ ಬೀಳಿಸೋದ್ರ ಮೂಲಕ ಆತನಿಗೆ ನೀವು ಪರಿಪೂರ್ಣರಾಗಿ ಪರ್ಫೆಕ್ಟ್ ಆಗಿ ಮಾಡ್ಬೇಕಂತ ಬಯಸ್ತೀರಾ? Do you want to make your son to get out of the house, stay in platform so that he will become perfect, he will become humble? ನೀವು ಶ್ರೀಮಂತವಾಗಿರುವ ತಂದೆ ಆದ್ರೆ ನಿಮ್ಮ ಮಗ ದೀನನಾಗಬೇಕು, ಅದನ್ನ ಕಲ್ಕೊಳ್ಬೇಕು ಅಂತ ಆತನಿಗೆ ಹೋಗಿ ಪ್ಲಾಟ್ಫಾರ್ಮ್ ಮೇಲೆ ಮಲ್ಗು ಅಂತ ಹೇಳ್ತೀರಾ? Yes, no. Then why suffer? I'm telling you about Abraham and what is temptation the Lord brought, what is a test the Lord will bring. I'll share next week. ಅಬ್ರಹಾಮನ ಬಗ್ಗೆ ಆತನಿಗೆ ಏನು ಶೋಧನೆ ಆಯ್ತು ಅದೆಲ್ಲ ಮುಂದಿನ ವಾರ ಹೇಳ್ತೇನೆ. I'll close it. Kingdom of God teaching will be over next Tuesday. ಮುಂದಿನ ಮಂಗಳವಾರ ದೇವರ ರಾಜ್ಯದ ಬೋಧನೆ ನಾನು ಮುಕ್ತಾಯ ಮಾಡ್ತೇನೆ. Never doubt God's goodness. ಎಂದಿಗೂ ದೇವರ ಒಳ್ಳೆತನದ ಮೇಲೆ ಸಂಶಯ ಪಡಬೇಡಿ. Never doubt God's goodness. ಎಂದಿಗೂ ದೇವರ ಒಳ್ಳೆತನದಲ್ಲಿ ಸಂಶಯ ಪಡಬೇಡಿ. And if you don't know to talk, don't talk. Don't blame God and don't use God, to convince somebody, to console somebody. ಮತ್ತು ನಿಮಗೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಮಾತಾಡಬೇಡ್ರಿ. ಮತ್ತು ಎಂದಿಗೂ ದೇವ್ರ ಮೇಲೆ ತಪ್ಪು ಹಾಕಬೇಡ್ರಿ. ಯಾರಿಗೋ ಸಂತೈಸಬೇಕು, ಅವ್ರಿಗೆ ಚೆನ್ನಾಗಿ ಅನಿಸ್ಬೇಕು ಅಂತ ದೇವ್ರ ಮೇಲೆ ತಪ್ಪು ಹಾಕಬೇಡ್ರಿ. ಗೊತ್ತಿಲ್ಲ ಏನು ಮಾಡೋದು ದೇವರು. sometimes I remember people, when they met with an accident, sometimes God allows accident. Because you are not listening to God, you are not going to church, you are not reading Bible. Now God made you to be in the bed so that you will read Bible. ಕೆಲವೊಂದು ಜನರು ಈ ತರ ಹೇಳ್ತಾರೆ, ನೀನು ಚರ್ಚಿಗೆ ಬರ್ತಾ ಇಲ್ಲ, ಬೈಬಲ್ ಓದ್ತಾ ಇಲ್ಲ, ಅದಕ್ಕೆ ನಿನ್ಗೆ ಆಕ್ಸಿಡೆಂಟ್ ಮಾಡಿಸ್ತು, ಇವಾಗ ಹಾಸಿಗೆ ಮೇಲಿದ್ದು ಬೈಬಲ್ ಓದುವಂತೆ ದೇವ್ರು ಮಾಡಿದ್ರು. You didn't give tithe, that is why diarrhea for you. Okay, that is why you are. ಅದಕ್ಕೆ ನನಗೆ ಬೇದಿ ಬಂದಿದೆ. Why to blame God? ಯಾಕೆ ದೇವರ ಮೇಲೆ ತಪ್ಪು ಹೊರಿಸೋದು? I am telling you, I have heard many times. I'm fed up of this. ಎಷ್ಟೊಂದು ಸಲ ಈ ತರದ ಮಾತು ಕೇಳಿದೆ, ನನಗೆ ಸಾಕಾಗಿದೆ. One day I was in Bombay, a big church. I was about to preach. ಒಂದಿನ ನಾನು ಮುಂಬೈಯಲ್ಲಿದ್ದೆ, ದೊಡ್ಡ ಸಭೆಯಲ್ಲಿ ನಾನು ಸಾಗಬೇಕಾಗಿತ್ತು. The pastor came and asked me, brother, there is one brother come from Delhi. He has a very powerful testimony. Can I
give him. ಆ ಪಾಸ್ಟರ್ ಬಂದು ನನಗೆ ಹೇಳ್ತಾರೆ, ಪಾಸ್ಟ್ರೆ ಒಬ್ಬ ವ್ಯಕ್ತಿ ಡೆಲ್ಲಿಯಿಂದ ಬಂದಿದ್ದಾರೆ, ಬಹಳ ಬಲವಾಗಿರುವಂತ ಸಾಕ್ಷಿ ಇದೆ, ಅವ್ರು ಹಂಚ್ಕೊಳ್ಳುವಂತೆ ನಾನು ಸ್ವಲ್ಪ ಸಮಯ I said, ಕೊಡ. okay, testimony gave. ನಾನು ಹೇಳಿದೆ ಸಾಕ್ಷಿ ಎಲ್ಲ ಪರವಾಗಿಲ್ಲ ಅಂತ. You know what that man said? ನಿಮ್ಗೆ ಗೊತ್ತಾ ವ್ಯಕ್ತಿ This is what he said. I left God. I didn't read Bible. I didn't go to church. ಅವ್ರು ಹೇಳ್ತಾರೆ, ನಾನು ದೇವರನ್ನ ಬಿಟ್ಟಿದ್ದೆ, ನಾನು ಬೈಬಲ್ ಓದ್ತಿರ್ಲಿಲ್ಲ, ಸಭೆಗೆ ಹೋಗ್ತಿರ್ಲಿಲ್ಲ, I met with an accident. ನನಗೊಂದು ಆಕ್ಸಿಡೆಂಟ್ ಆಯ್ತು, 6 months I was bedridden. 6 ತಿಂಗಳು ನಾನು ಹಾಸಿಗೆ ಮೇಲೆ ಇದ್ದೆ. Why? ಯಾಕೆ? Now 6 months I started looking to God. 6 ತಿಂಗಳು ನಾನು ದೇವ್ರ ಕಡೆ ನೋಡ್ತಾ ಇದ್ದೆ. Then after his testimonies were, I had to preach. ಊಹಿಸ್ಕೊಳ್ರಿ, ಅವ್ನ ಸಾಕ್ಷಿ ಹೇಳಿ ಹೋಗ್ಬಿಟ್ಟ, ಆಮೇಲೆ ನಾನ್ ಸಾರ್ಬೇಕಾಗಿತ್ತು. I have to tell God is good all the time. ನಾನ್ ಹೇಳ್ಬೇಕಾಗಿತ್ತು, ದೇವರು ಸದಾಕಾಲ ಒಳ್ಳೆಯವನಾಗಿದ್ದಾನೆ. People are confused. Just now we told, and that too for that testimony, everybody clapped hand. Pastor told, clap hand, clap hand, clap hand. ಮತ್ತು ಆ ಸಾಕ್ಷಿ ಹೇಳಿರುವಂತ ವ್ಯಕ್ತಿ ಮುಗಿಸಿದ ಮೇಲೆ ಎಲ್ಲರೂ ಹೇಳ್ತಾರೆ ಚಪ್ಪಾಳೆ ತಟ್ರಿ, ಪಾಸ್ಟರ್ ಹೇಳ್ತಾರೆ ಚಪ್ಪಾಳೆ ತಟ್ರಿ ಅಂತ. You understand? ಅರ್ಥ ಆಗ್ತಿದೆಯಾ? You will not have problem if you listen only to the message here. If you go and listen somewhere messages and come, definitely this problem will come. ನೀವು ಇಲ್ಲೇ ವಾಕ್ಯ ಕೇಳಿದ್ರೆ ನಿಮ್ಗೆ ಇಂಥ ಸಮಸ್ಯೆಗಳಾಗಲ್ಲ. ಆದ್ರೆ ಹೊರಗೆ ಹೋಗ್ಬಿಟ್ಟು ಯಾರ ಸಾರುವಂತ ವಾಕ್ಯ ಕೇಳಿದ್ರೆ ಇಂಥ ಸಮಸ್ಯೆಗಳಿರ್ತವೆ. You should know if you are listening to whom you are listening. ನೀವು ಯಾರ್ದಾದ್ರೂ ವಾಕ್ಯ ಕೇಳ್ತಾ ಇದ್ರೆ ಯಾರಿಗೆ ಕೇಳ್ತಾ ಇದ್ರೆ ಅಂತ ಗೊತ್ತಿರಬೇಕು. If you listen to somebody who preaches negative, what only problem is, you will think you are not in one way traffic. Others say devil also is allowed. ನೀವು ಬೇರೆಯೊಬ್ಬರು ನಕಾರಾತ್ಮಕವಾಗಿ ಏನಾದ್ರೂ ಕಲಿಸ್ತಾ ಇದ್ರೆ ಅದನ್ನ ನೀವು ವಾಕ್ಯ ತಗೊಂಡ್ರೆ ಒಳಗೆ ಇಟ್ಕೊಂಡ್ರೆ ಆಮೇಲೆ ನಿಮಗೆ ಅನಿಸ್ತದೆ ಇದು ಒನ್ ವೇ ಅಲ್ಲ, ಸೈತಾನನಿಗೂ ನನ್ನ ಮೇಲೆ ಶಕ್ತಿ ಇದೆ. Sometimes devil can harm me, brother. ಕೆಲವೊಂದ್ಸಲ ಸೈತಾನ ನಮಗೆ ಹಾನಿ ಮಾಡುತ್ತೆ. No, he cannot harm you. ಆತ ನಿಮಗೆ ಹಾನಿ ಮಾಡಕ್ಕೆ. Say in English, my Jesus has given me power and authority to tread upon serpents and scorpions and over all the power of an enemy. Nothing shall by any means can harm me. ಹಾವುಗಳ ಮೇಲೆ, ಚೇಳುಗಳ ಮೇಲೆ, ವೈರಿಯ ಸಮಸ್ತ ಬಲದ ಮೇಲೆ ನನ್ನ ತಂದೆಯು ನನಗೆ ಅಧಿಕಾರ ಕೊಟ್ಟಿದ್ದಾನೆ. ಯಾವುದು ಯಾವ ರೀತಿಯಿಂದಲೂ ನನಗೆ ಹಾನಿ ಮಾಡುವುದಿಲ್ಲ. ಹಾವುಗಳ ಮೇಲೆ, ಚೇಳುಗಳ ಮೇಲೆ, ವೈರಿಯ ಸಮಸ್ತ ಬಲದ ಮೇಲೆ ನನ್ನ ತಂದೆಯು ನನಗೆ ಅಧಿಕಾರ ಕೊಟ್ಟಿದ್ದಾನೆ. ಯಾವುದು ಯಾವ ರೀತಿಯಿಂದಲೂ ನನಗೆ ಹಾನಿ ಮಾಡದು. You really believe it? ನಂಬ್ತೀರಾ? Yes, no, yes, no. Yes. Now winter season starts. ಈಗ ಚಳಿಗಾಲ ಬರ್ತಾ ಇದೆ. It's good to wear jackets, sweaters. Good. I'm not saying you should not wear. You wear it. ಜಾಕೆಟ್ ಹಾಕೊಳ್ಳೋದು, ಸ್ವೆಟರ್ ಹಾಕೊಳ್ಳೋದು ಒಳ್ಳೇದು. But why you wear? ಯಾಕೆ ಹಾಕೋತೀರಿ? By mistake you should not tell with your mouth. You will catch cold. This will come, that will come. You should not tell. ಲಲಿತ, ಅಕಸ್ಮಾತಿಗೂ ನಿಮ್ಮ ಬಾಯಿಂದ ಇಂಥ ಮಾತುಗಳು ಬರಬಾರ್ದು. ನನಗೆ ಚಳಿ ಆಗ್ತದೆ, ಸರ್ದಿ ಆಗ್ತದೆ ಅಂತ ಬರಬಾರ್ದು. Hello, are you here? ಕೇಳ್ತಾ ಇದ್ದೀರಾ? Maybe you don't talk. When you are getting ready, somebody talks in the house. ನೀವು ಆಡಲಿಕ್ಕಿಲ್ಲ, ಆದ್ರೆ ನಿಮ್ಮ ಮನೇಲಿ ಯಾರಾದ್ರೂ ಮಾತಾಡ್ತಾರೆ. You wear sweater, you wear jacket. There's nothing wrong. It is a wisdom. I don't deny it. ಸ್ವೆಟರ್ ಹಾಕೊಳ್ರಿ, ಜಾಕೆಟ್ ಹಾಕೊಳ್ರಿ, ಅದ್ರಲ್ಲಿ ಜ್ಞಾನ ಇದೆ. ಅದನ್ನ ನಾನು ಹೇಳುವುದಿಲ್ಲ. But when they talk, ಆದ್ರೆ ಅವರು ಮಾತಾಡಿದಾಗ you should not say with your mouth. ನಿಮ್ ಬಾಯಿ ತೆರೆದು ನೀವ್ ಹೇಳ್ಬಾರ್ದು. Say one way traffic. ಹೇಳ್ರಿ, ಒನ್ ವೇ ಟ್ರಾಫಿಕ್. No cold, nothing will impact on you. ಯಾವುದೇ ಸರ್ದಿ, ಯಾವುದೇ ಶೀತ ನಿಮ್ಮ ಮೇಲೆ ಬರುವುದಿಲ್ಲ. Even in winter season, one day you will not fall sick. ಚಳಿಗಾಲದಲ್ಲಿಯೂ ಒಂದಿನ ಕೂಡ ನೀವು ಕಾಯಿಲೆಯಲ್ಲಿ ಬೀಳುವುದಿಲ್ಲ. Amen. Do you believe? ನಂಬ್ತೀರಾ? Do you believe cold is under your feet? ಅದೆಲ್ಲ ಸರ್ದಿ, ಆ ಶೀತ ಎಲ್ಲ ನಿಮ್ ಕಾಲ್ ಕೆಳಗಿದೆ ಅಂತ ನಂಬ್ತೀರಾ? Sometimes we people talk like doctors, winter season la adu ಆಗ್ತದೆ. ಯಾರಿಗಾದ್ರೂ ನೆಗಡಿ ಆದ್ರೆ ನಾವೇನ್ ಹೇಳ್ತೇವೆ, ಓ ಚಳಿಗಾಲ ಅಲ್ಲ, ಎಲ್ರಿಗೂ ಆಗ್ತದೆ ಆಗ್ತದೆ. It will come. It is so, sometimes the tongue managing, it's so difficult. ಬಹಳ ಸಲ ನಮ್ಮ ನಾಲಿಗೆಯನ್ನು ಸಂಭಾಳಿಸೋದೇ ಕಷ್ಟ. But it becomes easy when you pray in tongues. ಆದ್ರೆ ನೀವು ಅನ್ಯ ಭಾಷೆಯಲ್ಲಿ ಮಾತನಾಡಿದಾಗ ಸುಲಭವಾಗ್ತದೆ. It becomes easy when you meditate the word of God day and night. ಹಗಲು ರಾತ್ರಿ ದೇವರ ವಾಕ್ಯ ಧ್ಯಾನಿಸಿದಾಗ ಬಹಳ ಸುಲಭವಾಗ್ತದೆ. Hallelujah. Can you imagine if you keep on telling nothing shall by any means can harm me, nothing shall by any means, you keep on telling it,
If somebody says you will catch cold, what you will tell? No, nothing shall by enemies can harm me. ನಮ್ಗೆ ಯಾವ್ದು ಯಾವ ರೀತಿಯಿಂದಲೂ ಹಾನಿ ಮಾಡಕ್ಕಾಗಲ್ಲ ಅಂತ ಹೇಳ್ತಾನೆ ಇದ್ರೆ, ಯಾರಾದ್ರೂ ಹೇಳ್ತಾರೆ ನೆಗಡಿ ಆಗ್ತಿದೆ ಅಂತ ಹೇಳಿದ್ರೆ ನೀವೇನ್ ಹೇಳ್ತೀರಾ? ಯಾವ್ದು ಯಾವ ರೀತಿಯಿಂದಲೂ ಹಾನಿ ಮಾಡಲ್ಲ. Amen. And shall we all stand up? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. Say one more time. I will make my way prosperous. I will have a good success. ನನ್ನ ಮಾರ್ಗಗಳನ್ನು ಸಫಲ ಮಾಡಿಕೊಳ್ಳುವೆನು, ನನಗೆ ಒಳ್ಳೆ ಯಶಸ್ಸು ಇರ್ತದೆ. Lift your hand and say, declare it. ಕೈಗಳನ್ನೆತ್ತಿ ಹೇಳೋಣ. ನನ್ನ ಮಾರ್ಗಗಳನ್ನು ಸಫಲ ಮಾಡಿಕೊಳ್ಳುವೆನು, ನನಗೆ ಒಳ್ಳೆ ಯಶಸ್ಸು ಇರ್ತದೆ. This should be a goal of our life. ನಮ್ಮ ಜೀವನದ ಗುರಿ ಆಗಿರ್ಬೇಕಿದು. Hallelujah. Shall we lift our hand and thank God? ನಮ್ಮ ಕೈಗಳನ್ನೆತ್ತಿ ದೇವರಿಗೆ ವಂದನೆ ಹೇಳೋಣ. Thank God, thank God. ವಂದನೆ ಅಪ್ಪ. Always He is good. ಯಾವಾಗಲೂ ಆತನು ಒಳ್ಳೆಯವನಾಗಿ, He is only good. ಆತನು ಒಳ್ಳೆಯವನಾಗಿ ಮಾತ್ರ ಇದ್ದಾನೆ. You know, sometimes we fall sick. ಕೆಲವೊಂದ್ಸಲ ನಮ್ಗೆ ಆರಾಮಿರಲ್ಲ. Not because God allowed it. ದೇವರು ಅನುಮತಿ ಕೊಟ್ಟಿದ್ದಾನಂತ ಅಲ್ಲ, Because of our, our shortcomings. ನಮ್ಮ ತಪ್ಪುಗಳಿಂದ ಕಾರಣ. Sometimes we have a financial problem. ಕೆಲವೊಂದ್ಸಲ ನಮ್ಗೆ ಹಣಕಾಸಿನ ಸಮಸ್ಯೆ. Sometimes it happens, accidents, so many things happens. ಕೆಲವೊಂದ್ಸಲ ಆಕ್ಸಿಡೆಂಟ್ ಆಗ್ತದೆ, ಕೆಟ್ಟದಾಗ್ತದೆ. Devil is the reason. ಅದಕ್ಕೆ ಕಾರಣ ಯಾರು? ಸೈತಾನ. Devil is the reason. ಸೈತಾನನು ಕಾರಣ. God can never tempt us with evil. ದೇವರು ಎಂದಿಗೂ ಕೆಟ್ಟದರಿಂದ ನಮ್ಮನ್ನು ಶೋಧಿಸಕ್ಕೆ, He is ಪರೀಕ್ಷಿಸಕ್ಕೆ ಆಗಲ್ಲ. good. Always He remains good. He will do only good for us. ಆತನು ಒಳ್ಳೆಯವನಾಗಿದ್ದಾನೆ, ಒಳ್ಳೆಯವನಾಗಿಯೇ ಉಳಿತಾನೆ, ಒಳ್ಳೆಯದನ್ನೇ ಮಾಡ್ತಾನೆ. And His will for you and me is, ಮತ್ತು ನಿಮ್ಗಾಗಿ ನಮ್ಗಾಗಿರುವಂತ ದೇವರ ಚಿತ್ತ, oh, we will make our way prosperous. We'll have a good success. ನಮ್ಮ ಮಾರ್ಗಗಳನ್ನು ಸಫಲ ಮಾಡ್ಕೊಳ್ತೇವೆ, ನಮ್ಗೆ ಒಳ್ಳೆ ಯಶಸ್ಸು ಇರ್ತದೆ. Father, we pray in the name of Jesus. ತಂದೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. God, I pray the grace of God will be so much. All of us will pray in tongues. We will meditate the word of God day and night. ನಾನು ಪ್ರಾರ್ಥಿಸ್ತೇನೆ, ದೇವರ ಕೃಪೆ ನಮ್ಮ ಮೇಲೆ ಇಷ್ಟು ಹೆಚ್ಚಾಗಿ ಇರ್ತದೆ. ನಾವೆಲ್ಲರೂ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ, ದೇವರ ವಾಕ್ಯವನ್ನು ಹಗಲು ರಾತ್ರಿ ಧ್ಯಾನ ಮಾಡ್ತೇವೆ. We reject every fearful thoughts in the name of Jesus. ಎಲ್ಲ ಭಯದ ಯೋಚನೆಗಳನ್ನು ಯೇಸುವಿನ ನಾಮದಲ್ಲಿ ನಾವು I ತಿರಸ್ಕರಿಸ್ತೇವೆ. pray for everyone. ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸ್ತೇನೆ. By mistake, we will not speak it with our mouth. ತಪ್ಪಾಗಿ ಕೂಡ, ಅಕಸ್ಮಾತಿಗೂ ಕೂಡ ನಾವು ಈ ಮಾತುಗಳನ್ನು ಬಾಯಿಂದ The ಹೇಳುವುದು. grace of God will be so much. ದೇವರ ಕೃಪೆ ನಮ್ಮ ಮೇಲೆ ಇಷ್ಟು ಜಾಸ್ತಿ Our ಆಗಿರ್ತದೆ. words will be only in line with God's word alone. ನಮ್ಮ ಮಾತುಗಳು ದೇವರ ವಾಕ್ಯದ ಪ್ರಕಾರ ಇವೇ ಇರ್ತದೆ. Never speak anything bad. ಎಂದಿಗೂ ಕೆಟ್ಟದನ್ನು ಮಾತನಾಡುವುದಿಲ್ಲ. We will speak your word. ನಿನ್ನ ವಾಕ್ಯವನ್ನೇ We ಮಾತಾಡು. will imagine your word. ವಾಕ್ಯವನ್ನೇ We ಊಹಿಸ್ತೇವೆ. will live your word. ನಿನ್ನ ವಾಕ್ಯವನ್ನೇ And I ಜೀವಿಸ್ತೇವೆ. declare as a man of God, ಮತ್ತು ದೇವರ ಮನುಷ್ಯನಾಗಿ ನಾನು ಇವಾಗ ಘೋಷಿಸ್ತೇನೆ, nothing shall by any means can harm us. ಯಾವುದು ಯಾವ ರೀತಿಯಲ್ಲಿಯೂ ನಮಗೆ ಹಾನಿ ಮಾಡುವುದಿಲ್ಲ. In Jesus' name. ಯೇಸುವಿನ ನಾಮದಲ್ಲಿ, Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen.